कोई कागज से, ना कोई कलम से, ना कोई किताब से। इस दुनिया में जीने का हुनर मैंने सीखा है अपने पिता से। ಇವತ್ತು ನಾನು ಬಂದಿದ್ದೀನಿ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ದೇವರ ಕೋಣೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ದೇವರಿಗೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ತಮ್ಮ ದಿನಚರಿಯನ್ನ ಅಜಯ್ ಧರ್ಮ್ ಸಿಂಗ್ ಅವರು ಆರಂಭ ಮಾಡ್ತಾರೆ. ನಾನು ಅಜಯ್ ಸಿಂಗ್ ಅಂತಲ್ಲ, ನಾನು ಅಜಯ್ ಧರ್ಮ್ ಸಿಂಗ್ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಸರ್, ಇನ್ಫ್ಯಾಕ್ಟ್ ಇವತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರದ್ದು ಕೂಡ ಪುಣ್ಯ ಸ್ಮರಣೆ ಇದೆ. ನಾವು ಏನ್ ಮಾಡಿದೀವಿ ಅದು ಪ್ರೇರಣೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಜಾತಶತ್ರು ಅಮರ ಅನ್ನುವಂತಹ ಸಾಲುಗಳು ಬಹುಶಃ ಈ ವ್ಯಕ್ತಿತ್ವವನ್ನ ನೋಡಿಯೇ ಹೇಳಿರ್ಬೇಕು ಅಂತ ಅನಿಸ್ತದೆ. ಸೊ ಇದು ಪುಣ್ಯ ಸ್ಮರಣೆಯ ಕ್ಷಣ. ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಇವತ್ತು ನಾವು ಕಲಬುರಗಿಯಲ್ಲಿ ಒಂದು ಪೂಜೆ ಮಾಡಿ ಇಲ್ಲಿಂದ ಸ್ವಗ್ರಾಮ ಅವ್ರ ಸಮಾಧಿ ನಲುಗಿಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಸಂಕ್ಷಿಪ್ತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಾನವ ಜನ್ಮ ದೊಡ್ಡದು, ಮಾನವತೆಯ ಘನತೆ ಉಳಿಯಬೇಕು. ಮನುಷ್ಯನ ಜೀವನದ ಕೊನೆಯ ಯಾತ್ರೆಯಲ್ಲಿ ಮಾನವೀಯ ಸಂವಹನ ದೊರಕಬೇಕು. ನಾ ಆಕ್ಚುಲಿ ಒಂದು ಕ್ಷಣ ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್, ಧರ್ಮ್ ಸಿಂಗ್ ಸಾಹೇಬ್ರು ಬಂದ್ಬಿಟ್ರ ಅಂತ. ಎಲ್ಲ ಅವರ ಆಶೀರ್ವಾದ, ಅವರು ಇದ್ರ ಮೇಲೆ ಹಾದಿಯಲ್ಲೇ ನಡ್ಕೋತ ಬಂದೀವಿ. ಓಕೆ ವೀಕ್ಷಕರೇ, ಈಗ ನಾವು ನೆಲೋಗಿಯಲ್ಲಿರುವಂತಹ ಒಂದು ವಿಶೇಷವಾದಂತಹ ದೇವಸ್ಥಾನದಲ್ಲಿದ್ದೀವಿ. ಇದು ನಮ್ಮ ತಂದೆಯವರಾಗಿರೋ ದಿವಂಗತ ಧರ್ಮ್ ಸಿಂಗ್ ಸಾಹೇಬ್ರ ಹುಟ್ಟಿದೂರು. ಇವಾಗ್ಲೂ ಅಷ್ಟೇ, ನಮ್ಗೆ ನಾವೇನೇ ಏನೇ ಇದೀವಿ ಇಲ್ಲಿ ಅವ್ರ ಆಶೀರ್ವಾದನೇ. ಕೆಲ್ಸನೂ ಮಾಡಿದ್ದಾರೆ, ಸ್ಟ್ರಗಲ್ ಇಂದ ಬಂದಿದ್ದಾರೆ. ಈ ಒಂದು ಭಾಗದ ಜನರು ನಮ್ಮ ತಂದೆಯವರಿಗೆ ಆಶೀರ್ವಾದ ಮಾಡಿದ್ದಾರೆ. 8 ಬಾರಿ ಸತತವಾಗಿ ಆಶೀರ್ವಾದ ಮಾಡಿದ್ದಾರೆ. ನನಗೂ ಕೂಡ 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ನಾನು ನಮ್ಮ ಈ ಒಂದು ಭಾಗದ ಜನರಿಗೆ ಏನ್ ಮಾಡೋದನ್ನು ಕಡಿಮೆ ಅಂತ ಅನ್ಕೊಂಡಿದ್ದೀನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಅಜಾತಶತ್ರು ಯಾವಾಗ್ಲೂ ಕೂಡ ಅಮರವಾಗಿರ್ತಾರೆ ಅನ್ನುವಂತಹ ಮಾತುಗಳಿದೆ. ಹೇಗೆ ನೆನಪು ಮಾಡ್ಕೊಳ್ತೀರಿ ಈ ಕ್ಷಣಕ್ಕೆ ತಂದೆಯವರನ್ನ ಅಂತ? ಅವರು ನಮ್ ಜೊತೆ ಇದ್ದಾರೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವರು ನಮ್ಗೆ ಮಾರ್ಗದರ್ಶನ ಮಾಡ್ತಾರಂತ ನಮ್ಗೆ ಅನ್ಸ್ತದೆ. ಸರ್, ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ ಅಂತ ಅನಿಸ್ತದೆ. ಎಷ್ಟು ಹೊತ್ತು ದೇವರಿಗೆ ಅಂತ ಮೀಸಲಿಡ್ತೀರಿ ಅಂತ? ದಿನನಿತ್ಯ ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಮ್ಮ ತಂದೆ ತಾಯಿಯವರ ಒಂದು ಆಶೀರ್ವಾದ ಪಡ್ಕೊಂಡೇ ನಾನು ಮನೆಯಿಂದ ಹೊರಗಡೆ ಹೋಗೋದು. ತಮ್ಮ ವಿರೋಧಿಗಳು ಒಂದಷ್ಟು ಜನ ಹೇಳ್ತಾರೆ ಬೆಂಗಳೂರು ಶಾಸಕರು ಅಂತ ಹೇಳ್ತಾರೆ. ಕುಚ್ ಬಿ ಪೂಚೋ ಫಂಡ್ ಮತ್ತು ಪೂಚೋ ಅಂತಾರೆ ಅಜಯ್ ಸಿಂಗ್ ಅಂತ. ಎಲ್ಲಕ್ಕಿಂತ ಹೆಚ್ಚು ದುಡ್ಡು ಅವರು ತಗೊಂಡಿದ್ದಾರೆ. 10 ಪಿನ್ ಬೌಲಿಂಗ್ ಚಾಂಪಿಯನ್ಶಿಪ್ ಆಗಿದ್ದಂಥವ್ರು ತಾವು. ಇವಾಗ ಪ್ರೆಸೆಂಟ್ಲಿ ಪ್ರೆಸಿಡೆಂಟ್ ಆಫ್ 10 ಪಿನ್ ಬೌಲಿಂಗ್ ಫೆಡರೇಷನ್ ಇದ್ದೀನಿ. ನನಗೆ ಸ್ಪೋರ್ಟ್ಸ್ ಅಂದ್ರೆ ಮೊದಲಿಂದ ಆಸಕ್ತಿ ಇದೆ. ನನ್ನ ಮಗ ಕ್ರಿಕೆಟ್ ಆಡ್ತಾನೆ, ಅವನ ಜೊತೆ ಕ್ರಿಕೆಟ್ ಆಡ್ತೀನಿ. ನಾ ಥಕೆ ಹೈ ಪೈರ್, ನಾ ಹಿಮ್ಮತ್ ಹಾರಿ, अब चाहे खेल किसका भी हो, अब हमारी बारी. ಸಮಯ ಬೆಳಗ್ಗೆ 7 ಗಂಟೆ. ಅಜಯ್ ಧರ್ಮ್ ಸಿಂಗ್ ನಿವಾಸ, ಕಲಬುರ್ಗಿ ನಗರ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿದ್ದೀನಿ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದು ಅಜಯ್ ಸಿಂಗ್ ಅವರ ನಿವಾಸ. ಕಲಬುರ್ಗಿ ನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಸೊ ನೋಡಬಹುದು ಪ್ರಶಾಂತವಾದಂತಹ ವಾತಾವರಣ. ಸೊ KKRDB ಅಧ್ಯಕ್ಷರು ಕೂಡ ಹೌದು. ಹಾಗಾಗಿ ಸಾಲು ಸಾಲಾಗಿ ವೆಹಿಕಲ್ಗಳು ನಿಂತಿದ್ದಾವೆ. ಮನೆಗೆ ಎಂಟರ್ ಆದ ತಕ್ಷಣ ಇದೆಲ್ಲವೂ ಕೂಡ ಪಾರ್ಕಿಂಗ್ ಏರಿಯಾ ಮತ್ತು ಎಡಭಾಗದಲ್ಲಿ ನಮಗೆ ಗಾರ್ಡನ್ ಸ್ಪೇಸ್ ಇದೆ. ಸೊ ಅದಾದ ನಂತರ ಇದು ಅವರ ಮನೆ. ಸೊ ಕಂಪ್ಲೀಟ್ ಮನೆಯನ್ನ ಒಂದೊಮ್ಮೆ ನಿಮಗೆ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಿದ್ದಾರೆ. ಸೊ ಇದು ಅಜಯ್ ಸಿಂಗ್ ಅವರು ವಾಸ ಮಾಡ್ತಾ ಇರುವಂತಹ ನಿವಾಸ. ಇವತ್ತು ಧರ್ಮ್ ಸಿಂಗ್ ಅವರ ಪುಣ್ಯ ಸ್ಮರಣೆ ಕೂಡ ಇದೆ.
ಆ ನಿಟ್ಟಿನಲ್ಲಿ ಅವರ ಸಂದರ್ಶನ ಕೂಡ ಮಾಡ್ತಾ ಹೋಗೋಣ. ಇವತ್ತು ಅಜಯ್ ಸಿಂಗ್ ಅವರ ಸಂದರ್ಶನವನ್ನ ಈಗಾಗಲೇ ಪೂಜಾ ಕಾರ್ಯ ಆರಂಭ ಆಗಿದೆ. ಸಾಕಷ್ಟು ಜನ ಅಭಿಮಾನಿಗಳು ಅವರ ನಿವಾಸದಲ್ಲಿ ನೆರೆದಿರುವಂತಹದ್ದನ್ನ ಗಮನಿಸಬಹುದು. ಸಮಯ ಬೆಳಗ್ಗೆ 9 ಗಂಟೆ. ಧರಮ್ ಸಿಂಗ್ ಅವರ ಪುಣ್ಯ ಸ್ಮರಣೆಯ ಪೂಜೆಯ ಆರಂಭ. ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇರುವಂತಹದ್ದು. ಸಾಕಷ್ಟು ಜನ ಅಭಿಮಾನಿಗಳು ನೆರೆದಿದ್ದಾರೆ. ಯಾಕೆಂತಂದ್ರೆ ಅಜಾತಶತ್ರು ಅಮರ ಅನ್ನುವಂತಹ ಸಾಲುಗಳು ಬಹುಶಃ ಈ ವ್ಯಕ್ತಿತ್ವವನ್ನ ನೋಡಿಯೇ ಹೇಳಿರ್ಬೇಕು ಅಂತ ಅನಿಸ್ತದೆ. ಮುಂಜಾನೆ ಇವತ್ತು ಅಲಂಪ್ರಭು ಪಾಟೀಲ್ ಅವರು ಕೂಡ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ಹೇಳ್ತಾ ಇದ್ರು, ನಾನು ಮತ್ತು ಧರಮ್ ಸಿಂಗ್ ಅವರು ಒಂದೇ ಗಲ್ಲಿಯಲ್ಲಿದ್ದಂಥವ್ರು ನಾವಿಬ್ರು ಕೂಡ ಅಂತ. ಸೊ ಇದು ಪುಣ್ಯ ಸ್ಮರಣೆಯ ಕ್ಷಣ. ಓಕೆ ವೀಕ್ಷಕರೇ, ಈಗ ನಾವು ಅಜಯ್ ಸಿಂಗ್ ಅವರ ನಿವಾಸದಲ್ಲಿದ್ದೀವಿ. ಸೊ ಇವತ್ತು ಮಾಜಿ ಮುಖ್ಯಮಂತ್ರಿಗಳ ಒಂದು ಪುಣ್ಯ ಸ್ಮರಣೆ ನಡೀತಾ ಇದೆ. ಸೊ ಸಾಕಷ್ಟು ಜನ ನೆರೆದಿದ್ದಾರೆ. ಅಜಯ್ ಸಿಂಗ್ ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಅಜಾತ ಶತ್ರು ಯಾವಾಗ್ಲೂ ಕೂಡ ಅಮರವಾಗಿರ್ತಾರೆ ಅನ್ನುವಂತಹ ಮಾತುಗಳಿದೆ. ಸೊ ಹೇಗೆ ನೆನಪು ಮಾಡ್ಕೊಳ್ತೀರಿ ಈ ಕ್ಷಣಕ್ಕೆ ತಂದೆಯವರನ್ನ ಅಂತ? ನಮ್ಮ ತಂದೆಯವರಾದ ದಿವಂಗತ ಧರಮ್ ಸಿಂಗ್ ಸಾಹೇಬರು ನಮ್ಮನ್ನು ಅಗಲಿ ಸುಮಾರು 8 ವರ್ಷ ಆಗಿದೆ. 2017 27 ಜುಲೈ ಅವರು ನಮ್ಮನ್ನು ಅಗಲಿದ್ರು. ಇವತ್ತು ನಾವು ಕಲಬುರಗಿಯಲ್ಲಿ ಒಂದು ಪೂಜೆ ಮಾಡಿ ಇಲ್ಲಿಂದ ಸ್ವಗ್ರಾಮ ಅವ್ರ ಸಮಾಧಿ ನಲ್ಲುಗಿಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಸಂಕ್ಷಿಪ್ತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಮಾಡ್ತಕ್ಕಂಥ ನಮ್ಮ ಧರಮ್ ಸಿಂಗ್ ಫೌಂಡೇಶನ್ ಮುಖಾಂತರ ನಾವು ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಅವರ ಒಂದು ಅಭಿಮಾನಿಗಳು ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಮತ್ತು ಧರಮ್ ಸಿಂಗ್ ಸಾಹೇಬರು ನಮಗೆ ಹೆಜ್ಜೆ ಹೆಜ್ಜೆ ನೆನಪಾಗ್ತಾರೆ ಪ್ರತಿಯೊಂದು ಹೆಜ್ಜೆಯಲ್ಲಿ. ಇವತ್ತು ನಾನು ಅಜಯ್ ಸಿಂಗ್ ಅಂತಲ್ಲ, ನಾನು ಅಜಯ್ ಧರಮ್ ಸಿಂಗ್ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ನಮ್ಮ ತಂದೆಯವರಾಗಿರೋದ ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಒಂದು ಸಣ್ಣ ಹಳ್ಳಿ ನೆಲುವಿಗೆಯಲ್ಲಿ ಹುಟ್ಟು ಅಲ್ಲಿಂದ ಕಾರ್ಪೊರೇಟರ್ ಆಗಿ ಮತ್ತೆ ಶಾಸಕರಾಗಿ ವಿವಿಧ ಖಾತೆ ಸಚಿವರಾಗಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ. ಅದ್ರ ಜೊತೆಯಾಗಿ ಅವರು ಕಲಬುರಗಿಯಿಂದ 1980ರಲ್ಲಿ ಸಂಸದರಾಗಿದ್ರು. 2009ರಲ್ಲಿ ಬೀದರಿಂದ ಮತ್ತೆ ಸಂಸದರು ಕೂಡ ಆಗಿದ್ರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಇದರಲ್ಲಿ ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ಅವರು ಕೂಡ ಶ್ರಮವನ್ನು ಪಟ್ಟಿದ್ದಾರೆ. ಓಕೆ ಸರ್, ಅವರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲ ಅನ್ನುವಂತಹದ್ದು ಈ ಕ್ಷಣಕ್ಕೂ ಕೂಡ ಜನ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆಂತಂದ್ರೆ ಅವರೆಲ್ಲೋ ಒಂದ್ ಕಡೆ ಇದ್ದಾರೆ, ವಿಧಾನಸೌಧದಲ್ಲಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಭಾವನೆನೇ ಇರುತ್ತೆ. ಕುಟುಂಬಸ್ಥರಿಗೆ ಯಾವ ತರದ ಫೀಲ್ ಇದೆ ಅಂತ ಅದ್ರ ಬಗ್ಗೆ? ಅವರು ನಮ್ ಜೊತೆ ಇದ್ದಾರೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವರು ನಮ್ಗೆ ಮಾರ್ಗದರ್ಶನ ಮಾಡ್ತಾರಂತ ನಮ್ಗೆ ಅನ್ಸ್ತದೆ. ಇಡೀ ಕುಟುಂಬದವರಿಗೆ ಅವರು ಹೇಳ್ತಕ್ಕಂಥ ಮಾತುಗಳು, ಹೇಳ್ತಕ್ಕಂಥ ವಿಷಯಗಳು, ಅವರು ತೋರಿಸಿರುವಂತ ಒಂದು ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅವರು ಇಡೀ ತಮ್ಮ ಜೀವನ ಪೂರ್ತಿ ಜನರಿಗೆ ಒಂದು ಮುಡುಪಿಟ್ಟಿದ್ರು. ಜನರಿಗಾಗಿ, ಜನರಿಗೋಸ್ಕರ, ಜನರ ಪರವಾಗಿ ಅವ್ರು ಮಾಡಿದ್ರು. ಆ ಒಂದು ಹಾದಿಯಲ್ಲಿ ನಾವು ಕೂಡ ಹೋಗ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿ, ಇನ್ಫ್ಯಾಕ್ಟ್ ಇವತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರದ್ದು ಕೂಡ ಪುಣ್ಯ ಸ್ಮರಣೆ ಇದೆ. 2 ಮುತ್ತುಗಳನ್ನ ನಾವು ಕಳೆದುಕೊಂಡಿದ್ದೀವಿ ಅನ್ನುವಂತಹ ನೋವು ರಾಜ್ಯದ ಮತ್ತು ರಾಷ್ಟ್ರದ ಜನರಿಗೆ ಇದ್ದೇ ಇರುತ್ತೆ. ಹೇಗೆ ಸ್ಮರಿಸಿಕೊಳ್ತೀರಿ? ಇಬ್ಬರ ಭೇಟಿ ಮಾಡಿದಂತಹ ಫೋಟೋ ಕೂಡ ಅಲ್ಲಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಅಂತೂ ಅವ್ರು ಹೇಳ್ತಾ ಇದ್ರು. ಅವರು ಹೇಳ್ತಕ್ಕಂಥ ಕೆಲವು ವಿಷಯಗಳು ಅವ್ರು ಹೇಳಿದ್ದು ನಾವು ಕೂಡ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿರುವಂತಹ ಒಂದು ಮಾತುಗಳನ್ನು ನಾವು
ಅರ್ಥ ಮಾಡಿಕೊಂಡು ನಾವು ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಅಕ್ಷರಾವಿಷ್ಕಾರ ಒಂದು ಯೋಜನೆ ನಾವು ಏನ್ ಮಾಡಿದೀವಿ ಅದು ಪ್ರೇರಣೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರು ಕೂಡ ಜುಲೈ 27 ಅಗಲಿದ್ದಾರೆ. ಅವರು ಕೂಡ ನಾವು ಇವತ್ತು ಸ್ಮರಿಸ್ತೇವೆ. ಓಕೆ ಸರ್, ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ತಂದೆಯವರ ಮಾರ್ಗದರ್ಶನ ಇದ್ದೇ ಇರುತ್ತೆ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ನಿಮ್ಮ ಮನೆ ಬಾಗಿಲ ಹತ್ರ ಫೋಟೋ ಇದೆ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ್ಲೂ ಕೂಡ ಅವರ ಸ್ಫೂರ್ತಿಯನ್ನ ತಗೊಂಡು ಹೋಗ್ತೀರಿ ಅಂತ. ಅದೇ ನಾನು ಹೇಳಿದೆ, ना कोई कागज से ना कोई कलम से ना कोई किताब से, इस दुनिया में जीने का हुनर मैंने सीखा है अपने पिता से. ಓಕೆ ವೀಕ್ಷಕರೇ, ಇವತ್ತು ಸಂಪೂರ್ಣ ದಿನ ನಾವು ಡಾಕ್ಟರ್ ಅಜಯ್ ಸಿಂಗ್ ಅವರ ಜೊತೆನೆ ಇರ್ತೇವೆ. ಸೊ ಅವರ ಹೋಮ್ ಟೂರ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಸೊ ಇವತ್ತು ಜನ ಸಿಕ್ಕಾಪಟ್ಟೆ ಬರ್ತಿದ್ದಾರೆ ಅವರ ಭೇಟಿ ಮಾಡೋದಕ್ಕೆ. ಅಭಿಮಾನಿಗಳು ಸಹಜವಾಗಿ ನುಗ್ಗಲಿದ್ದೇ ಇರುತ್ತೆ. ಬನ್ನಿ, ಈ ಕಡೆಯಿಂದ ಇವತ್ತು ನಿಮಗೆ ಫೋಟೋ ಗ್ಯಾಲರಿಯನ್ನ ತೋರಿಸ್ತಾ ಹೋಗ್ತೀನಿ. ಈಗ ಅಜಯ್ ಸಿಂಗ್ ಅವರ ನಿವಾಸದಲ್ಲಿ ನಾನು ನಿಂತಿರುವಂತದ್ದು. ಇದು ಅಭಿಮಾನಿ ಬಳಗ ಕೊಟ್ಟಿರುವಂತಹ ಒಂದು ನೆನಪಿನ ಕಾಣಿಕೆ. ತುಂಬಾ ಅದ್ಭುತವಾದಂತಹ ಫೋಟೋ ಅಜಯ್ ಸಿಂಗ್ ಅವರದ್ದು. ಮತ್ತೊಂದು ಕಡೆ ನಮ್ಮ ಎಡಭಾಗದಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ ಮತ್ತೊಂದು ನೆನಪಿನ ಕಾಣಿಕೆ ಇದೆ. ಶ್ರೀ ಸದ್ಗುರು ವಿಶ್ವಾರಾಧ್ಯರ ಒಂದು ಮಹೋತ್ಸವದ ಸಂದರ್ಭದಲ್ಲಿ ಕೊಟ್ಟಿರುವಂತಹ ನೆನಪಿನ ಕಾಣಿಕೆ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೊತೆ ನಗು ಬೀರುತ್ತಾ ಮಾತನಾಡ್ತಾ ಇರುವಂತಹ ಒಂದು ದೃಶ್ಯವನ್ನ ನೀವು ಗಮನಿಸಬಹುದು. ಅದ್ಭುತವಾದಂತಹ ಫೋಟೋ. ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆ ಧರಮ್ ಸಿಂಗ್ ಅವರು ಇರುವಂತಹ ಫೋಟೋವನ್ನ ನೋಡಬಹುದು. ಅದರ ಪಕ್ಕದಲ್ಲೇ ಮನಮೋಹನ್ ಸಿಂಗ್ ಅವರ ಜೊತೆ ಇರುವಂತಹ ಮತ್ತೊಂದು ಅದ್ಭುತವಾದಂತಹ ಚಿತ್ರ ಇದೆ. ಹಾಗೆ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರಿಗೆ ದಲಿತ ಸಂಘರ್ಷ ಸಮಿತಿ ಕೊಟ್ಟಿರುವಂತಹ ಒಂದು ನೆನಪಿನ ಕಾಣಿಕೆಯನ್ನ ಕೂಡ ನೀವು ಗಮನಿಸಬಹುದು. ಅನೇಕ ಜನ ಇವತ್ತು ಕೂಡ ಧರಮ್ ಸಿಂಗ್ ಅವರನ್ನ ನೆನಪಿಸಿಕೊಳ್ತಾ ಇರ್ತಾರೆ. ಇವತ್ತು ಅವರ ಪುಣ್ಯ ಸ್ಮರಣೆ ಇದೆ. ಇನ್ಫ್ಯಾಕ್ಟ್ ಕಲಬುರಗಿ ಭಾಗದಲ್ಲಿ ಅವರ ತ್ಯಾಗ ಮತ್ತು ಅವರು ಕೊಟ್ಟಂತಹ ಕೊಡುಗೆ ಈ ಕ್ಷಣಕ್ಕೂ ಕೂಡ ಅವಿಸ್ಮರಣೀಯ. ಕಲಬುರಗಿ ಜನರ ಮನದಾಳದಲ್ಲಿ ಅವರು ಯಾವತ್ತೂ ಕೂಡ ಅಜರಾಮರವಾಗಿರ್ತಾರೆ ಅನ್ನುವಂಥದ್ದಕ್ಕೆ ಯಾವುದೇ ಅನುಮಾನ ಬೇಡ. ಪ್ರತಿನಿತ್ಯವೂ ಕೂಡ ಜನರ ಬಗ್ಗೆ ಜನಸೇವೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ನಿರಂತರವಾಗಿ ಇದ್ದೇ ಇರ್ತವೆ. ಸಮಯ 10 ಗಂಟೆ. ಪ್ರಮುಖ ಮುಖಂಡರ ಜೊತೆ ತಮ್ಮ ನಿವಾಸದಲ್ಲಿ ಅಜಯ್ ಧರಮ್ ಸಿಂಗ್ ಅವರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಎಂಟರ್ ಆದ ತಕ್ಷಣ ನಮಗೆ ಇಲ್ಲಿ ನೋಡಬಹುದು ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಸೊ ಇಲ್ಲಿ ಅವರ ಸಿಬ್ಬಂದಿ ಅಟೆಂಡ್ ಮಾಡ್ತಾರೆ. ಜನ ಯಾರೇ ಬಂದರೂ ಕೂಡ ಅವರ ಅಹವಾಲುಗಳನ್ನ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅವರ PA ಇಲ್ಲಿ ಈ ಕ್ಯಾಬಿನ್ ಅಲ್ಲಿ ಇರ್ತಾರೆ. ಸೊ ಅವರು ಅಟೆಂಡ್ ಮಾಡ್ತಾರೆ. ಪ್ರತಿನಿತ್ಯವೂ ಕೂಡ ಜನ ಬರ್ತಾ ಇರ್ತಾರೆ. ಅವ್ರದ್ದು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಅದನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾರೆ. ಮತ್ತು ಈ ಭಾಗದಲ್ಲಿ ನೋಡಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಅಜಯ್ ಧರಮ್ ಸಿಂಗ್ ಅವರು ಇರುವಂತಹ ಅದ್ಭುತವಾಗಿರುವಂತಹ ಫೋಟೋ ಇದೆ. ಮತ್ತೊಂದು ಕಡೆ ಇಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ತೆಗೆಸಿಕೊಂಡಿರುವಂತಹ ಫೋಟೋ ಇದೆ. ಸಿದ್ದರಾಮಯ್ಯ ಅವರಿಗೆ ಒಂಥರ ಭಾರಿ ಆಪ್ತರು. ಸೊ ಇದು ಸಿದ್ದರಾಮಯ್ಯ ಅವರ ಜೊತೆ ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ಅಂತ ಅನ್ನಿಸ್ತದೆ, ಮುಸ್ಲಿಮರ ಹಬ್ಬದ ಸಂದರ್ಭದಲ್ಲಿ ತೆಗೆಸಿರುವಂತಹ ಫೋಟೋ. ಮತ್ತೆ ಬಲಭಾಗದಲ್ಲಿ ನೀವು ಗಮನಿಸಬಹುದು ಒಂದು ಕಂಪ್ಲೀಟ್ ಹಾಲ್ ಇದೆ. ಅಲ್ಲಿ ಯಾರೇ ಜನ ಬಂದ್ರು ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ವ್ಯವಸ್ಥೆ ಮಾಡಲಾಗಿದೆ. ಯಾಕೆಂತಂದ್ರೆ ಪ್ರತಿನಿತ್ಯ ಜನ ಬಂದು ಶಾಸಕರ ಮನೆ ಹೊರಗಡೆ ಕಾಯಬಾರದು ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ನಿಮಗೆ ನಾ ಆಗ್ಲೇ ಹೇಳ್ತಿದ್ನಲ್ಲ, ಎಕ್ಸಾಕ್ಟ್ ಮನೆಯ ಬಾಗಿಲ ಮೇಲೆ ಇರುವಂತಹ ಒಂದು ಫೋಟೋವನ್ನ ಗಮನಿಸಬಹುದು. ಪ್ರತಿನಿತ್ಯವೂ ಕೂಡ ಮನೆಯಿಂದ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ತನ್ನ ತಂದೆ ಹೇಗೆ ಕೆಲಸವನ್ನ ಮಾಡ್ತಿದ್ರೋ ಅದೇ ರೀತಿಯಾದಂತಹ ಛಲದೊಂದಿಗೆ ಕೆಲಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಧರಮ್ ಸಿಂಗ್ ಅವರ ಫೋಟೋವನ್ನ ನೋಡಿ ಅವರ ಪುತ್ರ ಅಜಯ್ ಧರಮ್ ಸಿಂಗ್ ಅವರು ಪ್ರತಿನಿತ್ಯ ತಮ್ಮ ನಿತ್ಯ ಕಾಯಕಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಧರಮ್ ಸಿಂಗ್ ಅವರ ಛಾಯೆ ನಮ್ಮ ಜೊತೆ ಇದ್ದೇ ಇರ್ತಾರೆ. ಸೊ ಅವರ ಹಿರಿಯ ಅಣ್ಣ ಅಜಯ್ ಧರಮ್ ಸಿಂಗ್ ಅವರ ಹಿರಿಯ ಅಣ್ಣ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ. ನಾ ಆಕ್ಚುಲಿ ಒಂದು ಕ್ಷಣ ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್, ಧರಮ್ ಸಿಂಗ್ ಸಾಹೇಬ್ರು ಬಂದ್ಬಿಟ್ರಾ ಅಂತ. ಎಲ್ಲ ಅವರ ಆಶೀರ್ವಾದ, ಅವ್ರ ಇದ್ರ ಮೇಲೆ ಹಾದಿಯಲ್ಲಿ ನಡ್ಕೊತ್ ಬಂದೀವಿ. ಅವ್ರದೇ ಗುಣಗಳು ಅವ್ರಿಸ್ಕೊಂಡು ನಮ್ದು 71 ನಾವು ಅವರು ಇದ್ದಂಗೆ ಅಣ್ಣ ತಮ್ಮ ಇದ್ದ ಟೈಪ್ ಇದ್ದು, ಕಾಕ ಇದ್ರು ನಮ್ಗೆ ತಮ್ಮನ ಟೈಪ್ ನಡ್ಸ್ಕೊಂಡಿದ್ರು. ನಮ್ಗೆ ಅದೇ ಟೈಪ್ನಾಗ ಅವ್ರೇ ಬುದ್ಧಿ ಎಲ್ಲ ನಮ್ಮಲ್ಲಿ ಬಂದಿವೆ. ಅವ್ರು ನುಡಿದ ಹಾದಿಯಲ್ಲೇ ನಾವು ನಡ್ತಾ ಬಂದಿವಿ. ಫೇಸ್ ಕಟ್ನು ಹಾಗೆ ಕಾಣ್ತಾ ಇದೆ. ಅದಕ್ಕೆ ಮಂದಿ ಎಲ್ಲ ಅಂತಾರೆ. ಧನ್ಯವಾದಗಳು.
ಓಕೆ, ನೀವು ಕಾಕ ಅಂತ ಹೇಳ್ತಿದ್ದೀರಿ, ತುಂಬಾ ಜನ ಅಣ್ಣ ತಮ್ಮಂದ್ರು ಅಂತ ಅನ್ಕೋತಾರೆ. ಹೌದು, ಎಲ್ಲರೂ ಹಾಗೆ ತಿಳ್ಕೊತಾರೆ ಅಣ್ಣ ತಮ್ಮ ಅಂದ್ರೆ. ನಾವು 69 ನಾನು 7th ಪಾಸ್ ಆಗಿ ಇಲ್ಲಿ ಬರೋದಕ್ಕೆ ಅವರು ಬಂದರು. ಡಿಗ್ರಿ ಮುಗಿಸಿ ಎಮ್ ಎ LLB ಮುಗಿಸಿ ಬಂದರು. ಬಂದು 16 ಕಾರ್ಪೊರೇಷನ್ ಎಲೆಕ್ಷನ್, ಮುನ್ಸಿಪಾಲಿಟಿ ಎಲೆಕ್ಷನ್ ಅಂದರು. ಅವಾಗ ನಾವೆಲ್ಲ ಚಡ್ಡಿಯಾಗಿ ಓಡಾಡ್ತಿದ್ದೆವು. ಅವಾಗಿಂದ ಆ ಎಲೆಕ್ಷನ್ ಹಿಡ್ಕೊಂಡು ಇಲ್ಲಿ ತನಕ ನಾನು ಎಲ್ಲ ಮಾಡ್ಕೋತ ಬಂದಿದ್ದು. ಹಿಂಗಾಗಿ ಅವ್ರೇ ನುಡಿ ನಡೆಗಳು ನಮ್ಮಲ್ಲಿ ಇದಾಗಿವೆ. ಅವರ ಆಶೀರ್ವಾದ ನಡೀತಾ ಇದೆ. ಓಕೆ, ಇನ್ಫ್ಯಾಕ್ಟ್ ಈಗ ಅಜಯ್ ಧರ್ಮ್ ಸಿಂಗ್ ಅವರ ಕೆಲಸಗಳನ್ನು ಕೂಡ ನೋಡಿರ್ತೀರಿ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಕ್ಷೇತ್ರದಲ್ಲಿ ಜನರ ಜೊತೆ ಇರುವಂತ ಒಡನಾಟ ಆಗಿರಬಹುದು, ಮತ್ತು ಜನ ಪ್ರತಿನಿತ್ಯವೂ ಕೂಡ ಅವರ ಬಳಿ ಬರುವಂತದ್ದು. ಇನ್ಫ್ಯಾಕ್ಟ್ ಶಾಸಕರುಗಳು ಸಾಲೆ ಬಂದು ನಿಲ್ಲುತ್ತೆ ಅವ್ರ ಹತ್ರ. ಇವರು ತಂದೆಗಿಂತ ಒಂದು ಹೆಜ್ಜೆ ಮುಂದೆ. ಓಕೆ, ಸ್ನೇಹಜೀವಿ. ಇವರು ಅವತ್ತು ಯಾರ ಮೇಲೆ ಸಿಟ್ಟು ಮಾಡ್ಕೊಂಡ್ರಲ್ಲ, ತಂದೆಗಿಂತ ಒಂದು ಹೆಜ್ಜೆ ಮುಂದೆ ಎಲ್ಲ ಕೆಲಸದಲ್ಲಿ. ಮಂದಿ ಕೆಲಸ ಮಾಡೋದಿರ್ಲಿ, ಮಂದಿ ಭೇಟಿ ಮಾಡೋದಿರ್ಲಿ, ಎಲ್ಲ ನಮ್ಮ ಕಾಕೋರ್ ಸ್ವಲ್ಪ ಸಿಟ್ಟಿ ಮಾಡ್ತೀವಿ, ಸ್ವಲ್ಪ ಏನಾರ ಸಿಟ್ಟಿ ಬರ್ತೀವಿ. ಇವ್ರು ಏನು ನೀವು ನೋಡಿದ್ರಲ್ಲ ನಿಮ್ಮ ಎದುರೇ ಎಷ್ಟು 2 ಲಕ್ಷ ಮಂದಿ ಇದ್ರು ಎಲ್ಲರಿಗೂ ಕೂಡ್ರಿ ನಿಂದ್ರಿ ನಾರ್ಸ ಮಾಡಿ ಹಿಂಗೆ ಒಂದು ನಮೂನು. ಅವ್ರ ತಂದೆಗಿಂತ ಒಂದು ಹೆಜ್ಜೆ ಮುಂದೆ. ನಾವು ಸುಮ್ಮ ಹಾಗೆ ಅವ್ರು ಹೇಳ್ದಾಗ ನಾವು ಈಗ ಸದ್ದು ಅವ್ರು ಹೇಳ್ದಂಗೆ ನಾವು ಕೇಳ್ಬಾರ್ದು. ಅಂದ್ರೆ ಏನು, ಈಗ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಕಿಂತ ಹಿರಿಯವರು ಅವ್ರು 3rd ಟೈಮ್ MLA. ನಾವೇನಿದ್ರು ಈಗ ವಯಸ್ಸಿನ ಹಿರಿಯರು ಅಷ್ಟೇ, ಉಳ್ಕದ್ದೆಲ್ಲ ಅವ್ರು ಹೇಳ್ದಂಗೆ ಅವ್ರ ಅಡ್ವೈಸ್ ನಡೆಯೋದು. ಈಗ ನಾವು ಅದನ್ನು ಯಾಕಂದ್ರೆ ಕಾನ್ಸ್ಟಿಟ್ಯೂನ್ಸಿ ಹಿಡ್ಕೊಂಡು ದೊಡ್ಡ ಇದು ನಮಗೆ. ನಮ್ಮ ಇರೋದೇ ಒಂದು ಮನೆ, ನಮ್ಮ ನೆಲಗಿರೋ ರಾಜಪೂತ್ ಇರೋದೇ 50 ಓಟಿವಿ. ಅಲ್ಲಿ 50 ವರ್ಷ ನಾವು ಬರ್ಬೇಕಾದ್ರೆ ನಮ್ಮ ಸದ್ಗುಣ, ಎಲ್ಲರಿಗೂ ಬಾಂಧವ್ಯ, ಎಲ್ಲ ಜನರು ಕೂಡ ನಮ್ಮ ಬಾಂಧವ್ಯ ಇಟ್ಕೊಂಡು ಬಂದಿವಂತೆ. ಅವ್ರದೇ ಇದು ಅವ್ರದ್ದು ಇದ್ರ ಮೇಲೆ ಬಡ್ಕೊಂಡ್ಬಂದು ಅಷ್ಟೇ. ಅಮೇಜಿಂಗ್. ಓಕೆ ವೀಕ್ಷಕರೇ, ಬಹುಶಃ ಈಗ ನಾವು ಮತ್ತೆ ಒಳಗಡೆ ಹೋಗ್ತೀವಿ, ಮನೆಯ ಮತ್ತೊಂದು ಭಾಗ. ಸೊ ಯಾವುದೇ ಸಭೆ ಸಮಾರಂಭಗಳು ಆಗುವಂತದ್ದಾಗ್ಲಿ ಅಥವಾ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಮಾತನಾಡಿಸುವಂತಹ ನಿಟ್ಟಿನಲ್ಲಿ ಸೊ ಈ ಮತ್ತೊಂದು ಹಾಲ್ ಇದೆಯಲ್ಲ, ಇಲ್ಲಿ ಎಲ್ಲ ಮೀಟಿಂಗ್ಗಳು ಕೂಡ ನಡೆಯುತ್ತೆ. ಮತ್ತೊಂದು ಕ್ಯಾಬಿನ್ಗೆ ನಾವು ಬಂದಿದ್ದೀವಿ. ಸೊ ನೋಡಬಹುದು, ಇದು ಅಜಯ್ ಧರ್ಮ್ ಸಿಂಗ್ ಅವರ ಕ್ಯಾಬಿನ್, ಮತ್ತೊಂದು ಕ್ಯಾಬಿನ್. ಇಲ್ಲಿ ಮುಖಂಡರುಗಳನ್ನ ಭೇಟಿ ಮಾಡುವಂತದ್ದು, ಅವ್ರ ಜೊತೆ ಮಾತುಕತೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ಇಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಚರ್ಚೆಗಳು ಕೂಡ ಆಗ್ತಾ ಹೋಗುತ್ತೆ. ಅಧಿಕಾರಿಗಳು ಮತ್ತು ಅವರ ಆಪ್ತ ಸಹಾಯಕರಾಗಿರಬಹುದು ಹಾಗೂ ಮುಖಂಡರುಗಳು ಇಲ್ಲೇ ಬಂದು ಚರ್ಚೆಯನ್ನ ಮಾಡ್ತಾರೆ. ಮತ್ತೆ ಕೆಲವೊಂದು ಬಾರಿಗೆ ಜನ ಏನೋ ಪರ್ಸನಲ್ ಇರುತ್ತೆ, ಹೇಳ್ಕೋಬೇಕು ಅಂತಂದ್ರೆ ಅವ್ರ ಹತ್ರ ಬಂದು ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ. ಸೊ ಮತ್ತೊಂದು ಕಡೆ ದೇವರ ಕೋಣೆ ಇರುವಂತಹದ್ದನ್ನ ನೀವು ಗಮನಿಸಬಹುದು. ಎಡಭಾಗದಲ್ಲಿ ಈಗ ನಾವು ದೇವರ ಕೋಣೆಯ ಮುಂದೆ ಇದೀವಿ. ಸೊ ಇದು ದೇವರ ಕೋಣೆ. ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ದೇವರಿಗೆ ಪೂಜೆಯನ್ನ ಸಲ್ಲಿಸೋದರ ಮೂಲಕ ತಮ್ಮ ದಿನಚರಿಯನ್ನ ಅಜಯ್ ಧರ್ಮ್ ಸಿಂಗ್ ಅವರು ಆರಂಭ ಮಾಡ್ತಾರೆ. ಸೊ ನೋಡಬಹುದು, ಇವತ್ತು ಕೂಡ ಅಲಂಕಾರವನ್ನ ಮಾಡಿದ್ದಾರೆ ದೇವರಿಗೆ. ಎಂದಿನಂತೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಇದು ಆಕ್ಚುಲಿ ಅವರದ್ದು ಬಾಡಿಗೆ ಮನೆ ಅನ್ನುವಂಥದ್ದನ್ನ ನನ್ನ ಸ್ನೇಹಿತರು ಕೂಡ ಹೇಳ್ತಾ ಇದ್ರು. ಸೊ ಇದು ದೇವರ ಕೋಣೆ. ಮತ್ತೊಂದು ಕಡೆ ಅಲ್ಲಿ ಕಿಚನ್ ಇದೆ ನೋಡಿ. ಎಲ್ಲ ಬರುವಂತಹ ಜನರಿಗೆ ಭೋಜನದ ಒಂದು ವ್ಯವಸ್ಥೆಯನ್ನ ಕೂಡ ಅಚ್ಚುಕಟ್ಟಾಗಿ ಮಾಡಲಾಗತ್ತೆ. ಯಾರು ಕೂಡ ಲೈಕ್ ಮುಂಜಾನೆ ಬರ್ತಾರಲ್ಲ, ಪಾಪ ಎಷ್ಟೋ ಜನ ತಿಂಡಿ ಮಾಡಿರೋದಿಲ್ಲ. ಸೊ ಅವರಿಗೆಲ್ಲ ತಿಂಡಿ ವ್ಯವಸ್ಥೆಯನ್ನ ಶಾಸಕರ ನಿವಾಸದಲ್ಲೇ ಮಾಡಿರಲಾಗಿರುತ್ತೆ. ಸಮಯ ಬೆಳಗ್ಗೆ 11 ಗಂಟೆ. ಅಜಯ್ ಧರ್ಮ್ ಸಿಂಗ್ ಕ್ಷೇತ್ರ ಮತ್ತು ಕ್ಷೇತ್ರದ ಜನರಿಗೆ ಸಮಯ ಕೊಟ್ಟು ಅವರ ಅಹವಾಲುಗಳನ್ನ ಸ್ವೀಕರಿಸಿ ತಮ್ಮ ತಂದೆ ಧರ್ಮ್ ಸಿಂಗ್ ಅವರ ಸ್ವಗ್ರಾಮ ನೆಲೋಗಿಯತ್ತ ಪ್ರಯಾಣ ಬೆಳೆಸಿದ್ರು. ನೆಲೋಗಿ ಆಂಜನೇಯ ದೇಗುಲಕ್ಕೆ ತನ್ನದೇ ಇತಿಹಾಸ ಇದೆ. ಈ ದೇಗುಲದಲ್ಲಿ ಬೇಡಿಕೊಂಡದ್ದನ್ನೆಲ್ಲ ಪವನಸುತ ಕರುಣಿಸುತ್ತಾನೆ. ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವರು ಪ್ರತಿನಿತ್ಯ ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾ ಇದ್ರು. ತಮ್ಮ ತಂದೆಯ ಹಾದಿಯಲ್ಲೇ ಪುತ್ರ ಅಜಯ್ ಧರ್ಮ್ ಸಿಂಗ್ ಸಹ ಸಾಗುತ್ತಿದ್ದಾರೆ. ಕ್ಷೇತ್ರದ ಜನರ ಭೇಟಿಗೂ ಮೊದಲು ದೇಗುಲಕ್ಕೆ ಬಂದು ಪೂಜೆ ಸಲ್ಲಿಸಿ ಕ್ಷೇತ್ರ ಸಂಚಾರವನ್ನ ಅಜಯ್ ಸಿಂಗ್ ಅವರು ಆರಂಭಿಸಿದ್ರು. ಎಷ್ಟು ಸಾಹಸವಂತ ನೀನೇ ಬಲವಂತ. ಓಕೆ ವೀಕ್ಷಕರೇ, ಈಗ ನಾವು ನೆಲೋಗಿಯಲ್ಲಿರುವಂತಹ ಒಂದು ವಿಶೇಷವಾದಂತಹ ದೇವಸ್ಥಾನದಲ್ಲಿದ್ದೀವಿ. ಸರ್, ನಾ ಈ ಊರಿನ ಜನರ ಹತ್ರ ಕೇಳ್ತಿದ್ದೆ, ಧರ್ಮ್ ಸಿಂಗ್ ಸಾಹೇಬ್ರು ಜೇವರ್ಗಿಗೆ ಬಂದ್ರೆ ಈ ಟೆಂಪಲ್ ಮಿಸ್ ಮಾಡದೆ ಬರ್ತಿದ್ರಂತೆ. ಇದು ನಮ್ಮ ತಂದೆಯವರಾಗಿರೋ ದಿವಂಗತ ಧರ್ಮ್ ಸಿಂಗ್ ಸಾಹೇಬ್ರ ಹುಟ್ಟಿದೂರು ನೆಲೋಗಿಯಲ್ಲಿ. ಬಲ್ಬೀಮ್ ದೇವರ ಒಂದು ಆಶೀರ್ವಾದ ಈ ಊರಿನ ಜನರ ಮೇಲೆ, ಜೇವರ್ಗಿ ಮತಕ್ಷೇತ್ರ ನಮ್ಮ ಕುಟುಂಬದ ಮೇಲೆ ಸದಾ ಇದೆ. ಪ್ರತಿ ವರ್ಷವೂ ಕೂಡ ಪ್ರಯೋಜನ ಅಂತ ಕಾರ್ಯಕ್ರಮ ತಪ್ಪದೆ
ನಮ್ಮ ಮುತ್ತಾತ ತಾತ ಅವ್ರು ಹಿಡ್ಕೊಂಡು ಆ ಒಂದು ಪರಂಪರೆಯನ್ನು ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಓಕೆ. ಬಹಳ ಇಲ್ಲಿ ಇರ್ತಕ್ಕಂತ ಒಂದು ಬಹಳ ಶಕ್ತಿ ಈ ಒಂದು ಜಾಗದಲ್ಲಿ ಒಂದು ವಿಷಯ. ನೆಲೋಗಿಯಲ್ಲಿ ಬಹಳಷ್ಟು ಜನ ಇಲ್ಲಿಂದ ಶಾಸಕರಾಗಿದ್ದಾರೆ. ಶಾಸಕರು ದೇವರ ಮನೆಯವರು ಇಲ್ಲಿ ಶಾಸಕರಾಗಿ, ನಮ್ಮ ತಂದೆಯವರು ಕೂಡ ಶಾಸಕರಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂತ ಅವಕಾಶ ಸಿಕ್ಕಿದೆ. ನಮ್ಮ ಅಣ್ಣವರಾಗಿರುವಂತ ವಿಜಯ್ ಸಿಂಗ್ ಅವರು ಕೂಡ ಶಾಸಕರಾಗಿದ್ರು. ಇವತ್ತು ಅಲ್ಲಂ ಪ್ರಭು ಅವರು ಶಾಸಕರಾಗಿದ್ದಾರೆ. ನನಗೂ ಕೂಡ 3 ಬಾರಿ ಶಾಸಕನಾಗ್ತಕ್ಕಂತ ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ನೆಲದ ಮೇಲೆ, ನೆಲಗಿಯ ಒಂದು ನೆಲದ ಮೇಲೆ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಜನರು ಹೇಳ್ತಾರೆ. ಓಕೆ ಸರ್, ಈ ಟೆಂಪಲ್ ಗೆ ಬಂದಾಗ ಒಂದು ವಿಶೇಷವಾದಂತಹ ಕನೆಕ್ಷನ್, ಬಾಂಡಿಂಗ್ ಇದ್ದೇ ಇರುತ್ತೆ. ಲೈಕ್ ಬಾಲ್ಯದ ಆ ದಿನಗಳನ್ನ ತಂದೆಯವ್ರ ಜೊತೆ ಬರುವಂತಹ ಸಂದರ್ಭವನ್ನ ನೆನ್ಪು ಮಾಡ್ಕೊಂಡಾಗ ಸರ್, ನಾವು ಮೊದ್ಲಿಂದ ಇಲ್ಲಿ ಬರ್ತಿದ್ವಿ. ನಾವು ಬಹುಶಃ ಸಣ್ಣವನಿದ್ದಾಗ ಭೀಮಾ ನದಿಯಲ್ಲಿ ನಾವು ಈಜಾಡ್ತಾ ಇದ್ವಿ. ಅಂದಿನಿಂದ ನಾನು ಬರ್ತಾ ಇದ್ವಿ. ನಾವು ಬೆಂಗಳೂರಲ್ಲಿದ್ರು ಕೂಡ ಪ್ರತಿ ವರ್ಷ ನಾವು ಗುಲ್ಬರ್ಗ ಬಂದಾಗ ನೆಲುಗಿ ಬರ್ತಾ ಇದ್ವಿ. ನಮ್ಮ ಮನೆಯೂ ಕೂಡ ಇಲ್ಲೇ ಇದೆ. ಬಹಳ ಒಂದು ಅನನ್ಯವಾದ ಒಂದು ಸಂಬಂಧ, ಒಂದು ಬಾಂಧವ್ಯ ಈ ಒಂದು ಊರಿನ ಜನರ ಜೊತೆ, ನಮ್ಮ ಕ್ಷೇತ್ರ ಜನರ ಜೊತೆ ಇದೆ. ಸರ್, ಧರ್ಮ ಮತ್ತು ಪರಂಪರೆ ಯಾವತ್ತೂ ಕೂಡ ಕುಟುಂಬವನ್ನ ಒಟ್ಟಿಗೆ ಇಡುತ್ತೆ ಅಂತ ಹೇಳ್ತಾರೆ. ಸೊ ದೊಡ್ಡವರಿಗೆ ಮನೆಯಲ್ಲಿ ಏನಾದ್ರೂ ಒಂದು ಬೇಕು ಅಂತಂದ್ರೆ ನಾವೇ ಹರಕೆ ಹೊತ್ಕೊಳ್ಳುವಂತ ಒಂದಷ್ಟು ಸನ್ನಿವೇಶಗಳಿರ್ತದೆ. ಆ ತರದ್ ಯಾವ್ದಾದ್ರು ಪ್ರಸಂಗಗಳು ನಡೆದದ್ದು ಅಥವಾ ಪವಾಡಗಳಾದದ್ದು ಏನಾದ್ರು ಇದೆಯಾ ಅಂತ? ಈಗ ನಮ್ಮ ತಾತ ಅವರು ಇದ್ದಾಗ, ನಮ್ಮ ಅಜ್ಜ ಅವರು ಇದ್ದಾಗ, ಅವಾಗ ಅವ್ರು ಹೇಳ್ತಾ ಇದ್ರು, ನಮ್ಮ ತಂದೆಯವರು ಒಂದು ಬಹಳ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಅವರು, ನಮ್ಮ ತಂದೆಯವರು ಎಲ್ಲರಿಗಿಂತ ಒಂದು ಕಿರಿಯ ಮಗ ಆಗಿದ್ರು. ಆದ್ರೆ ಅವ್ರದ್ದು ಯಾರೋ ಹೇಳಿದ್ರು ಅಂತ ಒಂದು ಸಂದರ್ಭದಲ್ಲಿ, ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಒಂದು ರಾಜ್ಯದ ಸ್ಥಾನದಲ್ಲಿ ಅವ್ರು ಹೋಗ್ತಕ್ಕಂತ ಮಾತನ್ನು ನಾವೆಲ್ಲ ಕೇಳಿದೀವಿ. ಅವರು ಒಂದು ಈ ತರ ಒಂದು ನೆಲೋಗಿ ಅಂತ ಒಂದು ಸಣ್ಣ ಊರಲ್ಲಿ ಹುಟ್ಟಿ ಶಾಸಕರಾಗಿ, ಕೌನ್ಸಿಲರ್ ಆಗಿ, ಶಾಸಕರಾಗಿ, ಸಚಿವರಾಗಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಕೂಡ ಅವ್ರಿಗೆ ಸಿಕ್ಕಿದೆ. ಒಂದು ಬಹಳ ಒಂದು ದೊಡ್ಡ ಶಕ್ತಿ ಇಲ್ಲಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಓಕೆ ಸರ್, ನಾನು ಡೆಲ್ಲಿಯಲ್ಲಿ ಹೋದಾಗ ಅಲ್ಲಿ ಬಹುತೇಕ ಸೆಂಟ್ರಲ್ ಮಿನಿಸ್ಟರ್ಗಳಾಗ್ಲಿ, ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲರೂ ಕೂಡ ದೇವ್ರ ಜೊತೆ ತುಂಬಾ ಕನೆಕ್ಟ್ ಆಗಿ ಬಿಡ್ತಾರೆ. ಯಾಕೆ ರಾಜಕೀಯ ಗಣ್ಯರು ಅಷ್ಟು ಬೇಗ ದೇವ್ರಿಗೆ ಕನೆಕ್ಟ್ ಆಗ್ತಾರಲ್ಲ ಅಂತ? ರಾಜಕೀಯ ಜನರಂತ ಅಲ್ಲ, ಬೇರೆ ವ್ಯಾಪಾರ ಮಾಡೋದಾಗ್ಲಿ, ಜನಸಾಮಾನ್ಯರಾಗ್ಲಿ, ಜನರ ಜೊತೆ ಒಂದು ಇರಬೇಕು, ಒಂದು ವಿಶ್ವಾಸ ಇರಬೇಕು, ಒಂದು ನಂಬಿಕೆ ಇರಬೇಕು. ಎಲ್ಲವನ್ನು ಒಳ್ಳೇದಾಗ್ತದೆ. ಯಾರಾದ್ರೆ ನಾವು ಮಾಡ್ತಕ್ಕಂತ ಒಂದು ಕೆಲಸ ಮೇಲೆ ಯಾರಾದ್ರೂ ನೋಡ್ತಾ ಇದ್ದಾರೆ ಅಂತ ಒಂದು ಭಯ ಇರಬೇಕು. ಮತ್ತೆ ನಮ್ಮ ಮನುಷ್ಯನಿಗೆ ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದನ್ನು ಕಾಪಾಡೋಕೆ ಮೇಲೆ ಇದ್ದಾರೆ ಅಂತ ಒಂದು ನಂಬಿಕೆ ಇದ್ರೆ ಚೆನ್ನಾಗಿರ್ತದೆ ಅಂತ ನಂದೊಂದು ಅನಿಸಿಕೆ. ಓಕೆ ಸರ್, ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ ಅಂತ ಅನಿಸ್ತದೆ. ಎಷ್ಟು ಹೊತ್ತು ದೇವರಿಗೆ ಅಂತ ಮೀಸಲಿಡ್ತೀರಿ ಅಂತ? ದೇವರಿಗೆ ಅಂತ ಅಲ್ಲ, ಬೆಳಿಗ್ಗೆ ದಿನನಿತ್ಯ ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಮ್ಮ ತಂದೆ ತಾಯಿಯವರ ಒಂದು ಆಶೀರ್ವಾದ ಪಡ್ಕೊಂಡೇ ನಾನು ಮನೆಯಿಂದ ಹೊರಗಡೆ ಹೋಗೋದು. ಮತ್ತೆ ನಮ್ಮ ತಾಯಿಯವರು ಯಾವಾಗ್ಲೂ ಕೂಡ ಒಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ. ನಾನು ನಮ್ಮಲ್ಲಿ ಪೂಜೆ ರೂಮ್ ಅಲ್ಲಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಮತ್ತೆ ಮುಂದೆ ನನ್ನ ಆಫೀಸಲ್ಲಿ ಪಕ್ಕದಲ್ಲೇ ಇದೆ. ನಾನು ಕಲಬುರ್ಗಿ ಆಗ್ಲಿ, ಬೆಂಗಳೂರಲ್ಲಾಗ್ಲಿ ಆ ಒಂದು ಪದ್ಧತಿ, ಒಂದು ಪರಂಪರೆ ನೋಡ್ಕೊಂಡು ಬಂದಿದ್ದೇನೆ. ಓಕೆ, ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ನಾವು ಅಟೆಂಡ್ ಮಾಡ್ತಾ ಇದೀವಿ ಅಂತ ಸರ್? ಇವತ್ತು ನಮ್ಮ ತಂದೆಯವರ ಪುಣ್ಯತಿಥಿ. ಅಲ್ಲಿ ಹೋಗಿ ಒಂದು ಪೂಜೆ ಕಾರ್ಯಕ್ರಮ ಇದೆ. ಎಲ್ಲಾ ಅಭಿಮಾನಿಗಳು ಅಲ್ಲಿ ಬಂದಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ಒಂದು ಕಾರ್ಯಕ್ರಮ ಇದೆ. ಅದ ನಂತರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೇಗುಲದಿಂದ ನೇರವಾಗಿ ತಮ್ಮ ತಂದೆ ಧರಮ್ ಸಿಂಗ್ ಅವರ ಸ್ಮಾರಕ ಬಳಿ ಅಜಯ್ ಧರಮ್ ಸಿಂಗ್ ಪ್ರಯಾಣ ಬೆಳೆಸಿದ್ರು. ಸಾವಿರಾರು ಜನ ತಮ್ಮ ನೆಚ್ಚಿನ ನಾಯಕ, ನಾಡು ಕಂಡ ಧೀಮಂತ ದಿವಂಗತ ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರ ಸ್ಮಾರಕ ಬಳಿ ಸೇರಿದ್ರು. ಒಬ್ಬ ನಾಯಕ ಭೌತಿಕವಾಗಿ ಇಲ್ಲದಿದ್ರೂ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಅಜರಾಮರ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ. ಅನೇಕ ರಾಜಕೀಯ ನಾಯಕರು ಧರಮ್ ಸಿಂಗ್ ಅವರ ಪುಣ್ಯ ಸ್ಮರಣೆ ಕ್ಷಣಕ್ಕೆ ಸಾಕ್ಷಿಯಾದರು. ಧರಮ್ ಸಿಂಗ್ ಅವರು ಅನೇಕ ರಾಜಕೀಯ ನಾಯಕರಿಗೆ ಬದುಕು ರೂಪಿಸಿಕೊಟ್ಟಿದ್ದಾರೆ. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ತನ್ನ ಗುರುಗಳಾದ ಧರಮ್ ಸಿಂಗ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ಈ ವೇಳೆ ಹೆಲೋ ಹಿಂದೂ ವಾಹಿನಿ ಸಿಇಒ ಜೊತೆ ಧರಮ್ ಸಿಂಗ್ ಅವರ ಕುರಿತ ತಮ್ಮ ಮನದಾಳ ಹಂಚಿಕೊಂಡ್ರು.
ಓಕೆ ವೀಕ್ಷಕರೇ, ಈಗ ಧರಮ್ ಸಿಂಗ್ ಅವರ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ನಾವು ಅವರ ಸಮಾಧಿಯ ಬಳಿ ನಿಂತಿದ್ದೀವಿ. ಸೊ ಅವರಿಗೆ ತುಂಬಾ ಆಪ್ತರು ಅಲ್ಲಂ ಪ್ರಭು ಪಾಟೀಲ್ರು. ನಾನು ಅಲ್ಲಮ್ಮ ಪ್ರಭು ಪಾಟೀಲ್ರು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ತುಂಬಾ ಚರ್ಚೆ ಮಾಡಿದ್ವಿ ಧರಮ್ ಸಿಂಗ್ ಅವ್ರ ಬಗ್ಗೆ. ಸರ್, ಹೇಗ್ ನೆನಪಿಸ್ಕೊಳ್ತೀರಿ ಧರಮ್ ಸಿಂಗ್ ಅವರನ್ನ? 8 ವರ್ಷ ಆಯ್ತು. ಇನ್ನು ನಮ್ಮ ಇದ್ರ ಮಾತನಾಡ್ದಂಗೆ ಅನಿಸ್ತದ. ಅವ್ರು ನಮ್ಮನ್ನ ಅಗಲಿ ಹೋಗಿದಾರಂತ ನಮ್ ಕಲ್ಪನೆ ಇಲ್ಲ. ಆ ರೀತಿ ನಮಗೇನಪ್ಪ ಅಂದ್ರೆ ಬೆಳಗ್ಗೆ ಅವ್ರು 5 ಗಂಟೆಗೆ ಚಾಲು. ಅವ್ರು ಡೈರೆಕ್ಟ್ ಒಂದು ಫೋನ್ 100% 5:05ವರೆಗೆ ಬಂದ್ಬಿಡ್ತು. ಎಲ್ಲ ನಮ್ಮ ಅನುವಾದ ನಮ್ಮ ಸುಖ ಎಲ್ಲಾನು ಕೇಳ್ತಿದ್ರು. ಸಾರ್ವಜನಿಕ ಸಮಸ್ಯೆ ಬಗ್ಗೆ ಮಾತನಾಡ್ತಿದ್ರು. ಅವಾಗ ಒಬ್ಬ ಅಭಿವೃದ್ಧಿ ಪರ ಮುಂಚೆ ಕಾಮನ್ ಸೆನ್ಸ್ ಸಾಮಾನ್ಯ ಜನರು ಕೂಡ ಎಲ್ರಿಗೂ ಮನೆಯ ಮಗನಂತೆ ನೋಡ್ತಿದ್ರು. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಅಷ್ಟೇ ಆತ್ಮೀಯತೆಯನ್ನ ಅಂದ್ರೆ ಇಷ್ಟೊಂದು ಜನಸಾಗರ ಅವ್ರಿಗೆ ಬರ್ತದೆ. ಆ ಪ್ರೀತಿ ಆ ವಿಶ್ವಾಸ ಉಳಿಸೋ ನನ್ನ ಜನದಾಗ ನಾನು ನೋಡಿಲ್ಲ. ಆ ಟೈಪ್ ಮನುಷ್ಯನೇ ಏನಾಗಿದೆ ಆ ನಮ್ಮನೆ ಏನೋ ಅಚಾನಕ್ ಕಿಂತಿರ್ತಾರೋ ಒಬ್ರು ಇರ್ತಾರೋ ಅಂತ ಒಂದು ಮೆಮೊರಿ ಪವರ್. ಭೇಟಿಯಾಗಿ ಮಾತನಾಡ್ತಕ್ಕಂಥದ್ದು, ಅವ್ರ ಸಮಸ್ಯೆ ಕೇಳ್ತಕ್ಕಂಥದ್ದು, ಅವ್ರು ಎಲ್ಲಾನು ವಿಚಾರ ಮಾಡ್ತಾರೆ. ಸರ್, ಇನ್ಫ್ಯಾಕ್ಟ್ ನಾನು ಇಂಟರ್ವ್ಯೂ ಮಾಡೋ ಟೈಮಲ್ಲೂ ತಾವು ಹೇಳ್ತಾ ಇದ್ರಿ ನಾವೆಲ್ಲರೂ ಕೂಡ ಒಂದೇ ಬೀದಿಯಲ್ಲಿದ್ವಿ ಅಂತ. ಒಂದೇ ಮನೆ ಅಕ್ಕಪಕ್ಕದಲ್ಲಿ ಬೀದಿ ಅಲ್ಲ, ಮನಿ ಗಾಡಿ ಒಂದೇ. ಅವರೇ ಹೇಳ್ತಿದ್ರು ಒಂದೇ ಕುಂಬಿ ಮ್ಯಾಗ ಉಣ್ತಿದ್ದವ ಅಂತ ಹೇಳಿ. ದೊಡ್ಡ ಸಾಹೇಬ್ರಿ ಮನಿನೂ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕ ಯಾವಾಗ್ಲೂ ಅಣ್ಣ ತಮ್ಮರಂತೆ ಬಂದಿದ್ದೀವಿ. ಸರ್, ಜನನ್ ಮಾತಾಡಿಸ್ಕೊಂಡ್ ಬರ್ತಾ ಇದ್ದೆ ನಾನು ಗ್ರೌಂಡ್ ಅಲ್ಲಿ. ಅಜಯ್ ಸಿಂಗ್ ಅವರು ಒಂದ್ ಹೆಜ್ಜೆ ಮುಂದೆ ಇದ್ದಾರೆ ಅಂತಾರೆ. ಇಲ್ಲ, ಸಾಹೇಬ್ರ ಮೇರ್ಸಲ್ಕ ಅಜಯ್ ಸಿಂಗ್ ನಮ್ಗ ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಅವ್ರ ಮೇರ್ಸಲ್ಕ ಯಾರಿಗೂ ಆಗಲ್ಲ. ಸರ್, ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರಬಹುದು ಮತ್ತು ಭಾವನಾತ್ಮಕವಾಗಿ ಜನರ ಜೊತೆ ಇರುವಂತಹ ಒಂದು ಬಾಂಡಿಂಗ್ ನ ಬಗ್ಗೆ ಮಾತಾಡೋದಾದ್ರೆ ಸರ್, ಯಾಕೆಂತಂದ್ರೆ ಜನರ ಪ್ರೀತಿ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಂತೂ ಅಲ್ಲ. ಬರೇ ಪ್ರೀತಿ ಸಂಪಾದನೆ ಅಷ್ಟೇ ಅಲ್ಲ ಅವ್ರ ಕೆಲಸ. ನೀವು ನಂಬಲಿಕ್ಕೆ ಆಗೋದಿಲ್ಲ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಜೇವರ್ಗಿ ಬ್ರಾಂಚ್ ಕೆನಾಲ್ 96ರಲ್ಲಿ ಆಗ್ಬೇಕಾಗಿತ್ತು. ಆ 96ರಲ್ಲಿ ಆಗ್ತಕ್ಕಂತ ಕೆಲಸ 92ರಲ್ಲಿ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಪಗಾರ್ನಲ್ಲಿ ಈ ಕೆಲಸ ಪ್ರಾರಂಭ ಮಾಡಿದ್ರು. ಫೀಸ್ ವರ್ಕ್ ಮೇಲೆ. ಅವಾಗ ಏನಂದ್ರೆ SM ಕೃಷ್ಣ ಉಪಮುಖ್ಯಮಂತ್ರಿ ಜೇವರ್ಗಿ ಕೆನಾಲ್ ನೀರ್ ಬಿಡಿಸಿ ಈ ಪೂರಾ ಬರಗಾಲ ಪ್ರದೇಶ ಯಾರು ಬಹಳ ಹಿಂದುಳಿದ ಅಂತ ಹೇಳಿ ಅವಾಗೇ ಬಿರುದು ಕೊಟ್ಟಿದ್ರಿ. ಅಂತ ಒಂದು ಪ್ರದೇಶ ಪೂರಾ ಮಲೆನಾಡದಂಗೆ ಎಲ್ಲಾ ಹೊಲಗಳಲ್ಲಿ ಕಬ್ಬು, ಜೋಳ, ಇವತ್ತು ಮೆಣಸಿನಕಾಯಿ, ಹತ್ತಿ ಎಲ್ಲ ಬೆಳಿತಿದ್ರಿ. ಇದೆಲ್ಲ ಕಾರಣಭೂತ ಧರ್ಮ್ ಸಿಂಗ್ ಸಾಹೇಬ್. ಓಕೆ ಸರ್, ಭೀಮಾ ನದಿಗೆ 12 ಬ್ಯಾರೇಜ್ಗಳನ್ನ ಕಟ್ಟಿ ಅಕ್ಕಪಕ್ಕದಲ್ಲಿ ಕಬ್ಬು ಬೆಳಿಲಿಕ್ಕೆ ಧರ್ಮ್ ಸಿಂಗ್ ಸಾಹೇಬ್ರ ಕೊಡುಗೆ ಅಪಾರವಾಗಿರ್ತಕ್ಕಂಥ. ಖರ್ಗೆ ಸಾಹೇಬ್ರ ಕೊಡುಗೆ ಎಲ್ಲಕ್ಕಿಂತ ಮಿಗಿಲಾಗಿ ಇಡೀ ಕಲಬುರಗಿ, ಹೈದರಾಬಾದ್, ಕರ್ನಾಟಕ ಭಾಗ ಯಾವಾಗ ಇವರು ಗುಂಡೂರಾವ್ ಕಾಲಕ್ಕೆ ಮಂತ್ರಿ ಆದ್ರು ಅವಾಗ ಏನಪ್ಪಾ ಅಂದ್ರ ಗುಲ್ಬರ್ಗಾ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡಿದ್ರು. ಫಸ್ಟ್ ಹುಟ್ಟು ಹಾಕಿದ್ದು ಧರ್ಮ್ ಸಿಂಗ್ ಸಾಹೇಬ್ರು. ತದನಂತರ ವೀರೇಂದ್ರ ಪಾಟೀಲ್ರು ಇವೆಲ್ಲ ಬಂದು HKDB ಆಯ್ತು. HKDB ಕೂಡ ಆಗಲ್ಲ ಅಂತ ಎಲ್ಲಾ ಪಾರ್ಟಿಯವರು ರಿಜೆಕ್ಟ್ ಮಾಡಿದ್ರು. ಅಂತ ಹೊತ್ತಿನಲ್ಲಿ ಕೂಡ ಲೋಕಸಭಾ ಚುನಾವಣೆ ನಿಂತರು ಧರ್ಮ್ ಸಿಂಗ್ ಸಾಹೇಬ್ರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ರಾಹುಲ್ ಗಾಂಧಿ ಅವರು ಬಂದಾಗ ಅಲ್ಲಿ ಬಹಿರಂಗ ಸಭೆಯಲ್ಲಿ ಹೇಳಿದ್ರು, ನಾವು ಆರಿಸಿ ಬಂದ್ರೆ ಈ ಮುಂದೆ ಬರ್ತಕ್ಕಂಥ ದಿವಸ 371 ಜಾರಿ ತರ್ತೀವಿ ಅಂತ ಹೇಳಿ. ಯಾವ ಬಿಜೆಪಿ ಅವರು ರಿಜೆಕ್ಟ್ ಮಾಡಿದ್ರು ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಮಾಡಿ ತೋರಿದ್ರು. ಇವತ್ತು 10,000 ಮೇಲ್ಪಟ್ಟು ಡಾಕ್ಟರ್, 10 ಲಕ್ಷ ಮೇಲ್ಪಟ್ಟು ಲಕ್ಷಾನುಗಟ್ಟಲೆ ಜನ ಇಂಜಿನಿಯರ್ಸ್ ಗಳಾಗಿದ್ದಾರೆ. ಈ ಭಾಗದ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ನೌಕರಿ ಸಿಗ್ತಾ ಇದೆ. ಎಲ್ಲಾನು ಡೆವಲಪ್ಮೆಂಟ್ ಆಗ್ತದೆ. 5,000 ಕೋಟಿ ಬರ್ತಾ ಇದೆ. ಅದು ಆ ಪುಣ್ಯಾತ್ಮ ಧರ್ಮ್ ಸಿಂಗ್ ಸಾಹೇಬ್ರು, ಖರ್ಗೆ ಸಾಹೇಬ್ರು ಮಾಡಿದ ಪ್ರಯತ್ನದ ಫಲದಿಂದ. ಯಾರು ಮರಿಲಿಕ್ಕೆ ಆಗೋದಿಲ್ಲ, ಯಾರಿಂದೂ ಆಗೋದಿಲ್ಲ ಕೆಲಸ ಮಾಡಿ. ಸರ್, ಒಬ್ಬ ವ್ಯಕ್ತಿ ಬದುಕಿದ್ದಾಗ ಸಾಮಾಜಿಕವಾಗಿ ಕೆಲಸಗಳನ್ನ ಮಾಡುವುದು ಮತ್ತು ಆ ವ್ಯಕ್ತಿ ಈ ಭೂಮಿಯ ಮೇಲೆ ಇಲ್ಲದಿದ್ದಾಗಲೂ ಕೂಡ ಆತನ ಹೆಸರಲ್ಲಿ ಜನರಿಗೆ ಸೇವೆ ಮಾಡುವಂತದ್ದು ಬಹುಶಃ ಇದೊಂದು ದೊಡ್ಡ ಶಕ್ತಿ ಅಂತಾನೆ ಅನಿಸ್ತದೆ. ಇವತ್ತು ಧರ್ಮ್ ಸಿಂಗ್ ಅವರ ಹೆಸರಲ್ಲಿ ಫೌಂಡೇಶನ್ ಆಗಿರಬಹುದು ಮತ್ತು ಮುಕ್ತಿ ವಾಹನವನ್ನ ಅನಾವರಣ ಮಾಡುವಂತಹ ಕೆಲಸ ಮಾಡಿದ್ರಿ. ಲೈಕ್ ಹೇಗೆ ಸೇವೆ ಸಲ್ಲಿಸುತ್ತೆ ಆ ಮುಕ್ತಿ ವಾಹನ ಅಂತ? ಇದು ನಾವು ಮೊದಲು ಆಂಬ್ಯುಲೆನ್ಸ್ ಸೇವೆಯನ್ನು ಕೂಡ ಆಗಸ್ಟ್ 1, 2007ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಜನರಿಗೆ ಅನುಕೂಲ ಆಗ್ಬೇಕು ಅಂತ ಆಂಬ್ಯುಲೆನ್ಸ್ ಸರ್ವಿಸ್ ನಾವು ಪ್ರಾರಂಭ ಮಾಡಿದ್ದೀವಿ. ಇತ್ತೀಚೆಗೆ ನಮ್ಮ ಮುಖಂಡರು ಎಲ್ಲರೂ ಸೇರಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಮುಕ್ತಿ ವಾಹನ ಇದ್ರೆ ಹಳ್ಳಿಯಲ್ಲಿ ಜನರಿಗೆ ಅನುಕೂಲ ಆಗ್ತದೆ. ಬಡವರಾಗಿರ್ಬಹುದು, ಜನಸಾಮಾನ್ಯರಿಗಾಗಿರ್ಬಹುದು. ಮತ್ತು ಬಹಳಷ್ಟು ಕಡೆ ಟ್ರ್ಯಾಕ್ಟರ್ ಅಲ್ಲಿ ತಗೊಳ್ತಕ್ಕಂತ ಒಂದು ವ್ಯವಸ್ಥೆ ನಡೆದಿದೆ. ಅದನ್ನು ನೋಡಿ ನಮ್ಮ ಮುಖಂಡರೆಲ್ಲರೂ ಒಂದು ಅಭಿಪ್ರಾಯ ಏನಿತ್ತಂದ್ರೆ, ಒಂದು ಮುಕ್ತಿ ವಾಹನ ನಮ್ಮ ಧರಮ್ ಸಿಂಗ್ ಫೌಂಡೇಶನ್ ವತಿಯಿಂದ ಆದ್ರೆ ಇವಾಗ ಜೇವರ್ಗಿ ತಾಲೂಕು ಹಾಗೂ ಯಡ್ರಾಮಿ ತಾಲೂಕು ಇನ್ನೊಂದು 2 ಮುಕ್ತಿ ವಾಹನಗಳನ್ನು
ನಾವು ಅರ್ಪಿಸಿದ್ವಿ. ನಮ್ಮ ತಂದೆಯವರ ಒಂದು 8ನೇ ಒಂದು ಪುಣ್ಯತಿಥಿಯ ಒಂದು ದಿನ ನಿಮಿತ್ತವಾಗಿ ಈ ಒಂದು ಭಾಗದ ಜನರು ನಮ್ಮ ತಂದೆಯವರಿಗೆ ಆಶೀರ್ವಾದ ಮಾಡಿದ್ದಾರೆ. 8 ಬಾರಿ ಸತತವಾಗಿ ಆಶೀರ್ವಾದ ಮಾಡಿದ್ದಾರೆ. ನನಗೂ ಕೂಡ 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ನಾನು ನಮ್ಮ ಈ ಒಂದು ಭಾಗದ ಜನರಿಗೆ ಏನ್ ಮಾಡೋದನ್ನು ಕಡಿಮೆ ಅಂತ ಅನ್ಕೊಂಡಿದ್ದೇನೆ. ಸೊ ನಮ್ ಕಡೆಯಿಂದ ಇದು ಒಂದು ಧರಮ್ ಸಿಂಗ್ ಫೌಂಡೇಶನ್ ಮುಖಾಂತರ ಒಂದು ಅಳಿಲು ಸೇವೆ ಇದೆ. ಇದು ಮುಕ್ತಿವಾಹನದಲ್ಲಿ ಬಡವರಿಗೆ ಅನುಕೂಲ ಆಗ್ತದೆ. ಹೌದು, ಟ್ರ್ಯಾಕ್ಟರ್ ಆಗ್ಲಿ ಬೇರೆ ಕಡೆಯಿಂದ ವಾಹನ ತಗೊಂಡ್ಬೇಕಂದ್ರೆ ಕನಿಷ್ಠ ಒಂದು 10-20 ಸಾವಿರ ಖರ್ಚು ಆಗ್ತದೆ. ಅದನ್ನು ಅವ್ರು ಉಳಿಬಹುದು. ಮತ್ತೆ ಹಳ್ಳಿಯಲ್ಲಿ ಊರಲ್ಲಿ ನಮ್ಮಲ್ಲಿ ಒಂದು ಪದ್ಧತಿ ಪರಂಪರೆ ಇದೆ. ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ಅಂತಹ ಒಂದು ಈ ಒಂದು ಮುಕ್ತಿವಾಹನ ಮುಖಾಂತರ ಎಲ್ಲರೂ ಕೂಡ ಕಾಣುತ್ತದೆ. ಯಾಕಂದ್ರೆ ಗ್ಲಾಸ್ ಫೆಸಿಲಿಟಿ ಇದೆ, ಮತ್ತೆ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಫ್ರೀಸರ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಇದರಿಂದ ಜನರಿಗೆ ಅನುಕೂಲ ಆಗ್ಬೇಕಂತ ಒಬ್ಬ ಸಣ್ಣ ಪ್ರಯತ್ನ. ಸರ್, ಮತ್ತೊಂದು ವಿಚಾರ, ಇಲ್ಲಿ ಜನ ಹೇಳ್ತಾ ಇದ್ರು, ನಾ ಜನರ ಹತ್ರ ಮಾತಾಡಿಸುವಾಗ ಧರಮ್ ಸಿಂಗ್ ಅವರದ್ದು ಒಂದು ಮ್ಯೂಸಿಯಂ ಯಾಕೆ ಮಾಡಬಾರ್ದು ಅಂತ ಹೇಳಿ. ಅದನ್ನು ನಡೆದಿದೆ. ಅದನ್ನು ನಮ್ಮ ತಾಯಿ ಮತ್ತು ಧರಮ್ ಸಿಂಗ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪಕ್ಕದಲ್ಲಿ ಅವರ ಒಂದು ಮೂರ್ತಿ ಅನಾವರಣ ಹಾಗೂ ಮ್ಯೂಸಿಯಂ ಮಾಡ್ತಕ್ಕಂತ ಒಂದು ಪ್ಲಾನಿಂಗು ನಡೆದಿದೆ. ಅದನ್ನು ನಡೆದಿದೆ. ಬಹುಶಃ ಈ ಒಂದು ಡಿಸೆಂಬರ್ 25 ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ. ವೆಲ್, ಓಕೆ ವೀಕ್ಷಕರೇ, ಈಗ ಮತ್ತಷ್ಟು ಕಾರ್ಯಕ್ರಮಗಳಿಗೂ ಕೂಡ ನಾವು ಮೂವ್ ಆಗ್ಬೇಕಾಗ್ತದೆ. ಸೊ ಇಲ್ಲಿ ಧರಮ್ ಸಿಂಗ್ ಅವರ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ಜನ ಪಾಪ ಭೇಟಿ ಮಾಡ್ತಾ ಇದ್ದಾರೆ. ಅವರನ್ನ ನೋಡಬಹುದು ನೀವು. ಈಗ ಬಲಭಾಗದಲ್ಲಿ ಇಲ್ಲಿ ಅವರ ಮೂರ್ತಿ ಇದೆ. ಸೊ ಜನ ಇವತ್ತು ಕೂಡ ಧರಮ್ ಸಿಂಗ್ ಅವರ ಮೇಲೆ ಇಟ್ಟಿರುವಂತಹ ಪ್ರೀತಿ ಮತ್ತು ಅಭಿಮಾನ, ಅವರ ಮೂರ್ತಿಯ ಜೊತೆ ತೆಗೆಸಿಕೊಳ್ಳುವಂತಹ ಫೋಟೋ, ಇವೆಲ್ಲವೂ ಕೂಡ ಅವಿಸ್ಮರಣೀಯ ಕ್ಷಣಗಳು ಅಂತ ಅನಿಸ್ತದೆ. ಯಾಕೆಂತಂದ್ರೆ ಈ ನಾಡು ಕಂಡಂತಹ ಧೀಮಂತ ನಾಯಕ, ಕಲಬುರಗಿ ಭಾಗದಲ್ಲಿ ಇವತ್ತು ಹಚ್ಚ ಹಸಿರ ವಾತಾವರಣ ನಾವು ನೋಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣೀಭೂತರುಗಳಲ್ಲಿ ಧರಮ್ ಸಿಂಗ್ ಅವರು ಕೂಡ ಒಬ್ರು. ಇದೇ ವೇಳೆ ತಮ್ಮ ತಂದೆಯನ್ನ ನೆನೆದು ವಿಜಯ್ ಸಿಂಗ್ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಓಕೆ ವೀಕ್ಷಕರೇ, ಈಗ ನನ್ನ ಜೊತೆ ವಿಜಯ್ ಸಿಂಗ್ ಅವರು ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಿ? ಅಮೇಸಿಂಗ್ ಸರ್. ವೆಲ್ ಸರ್, ಇವತ್ತು ತಂದೆಯವರ ಪುಣ್ಯ ಸ್ಮರಣೆ, ಸೊ ಹೇಗ್ ನೆನ್ಪು ಮಾಡ್ಕೋತೀರಿ? ಇಲ್ಲ, ನಾವು ನಮ್ಮ ತಂದೆಯವ್ರಿಗೆ ದಿನಾಲು ನೆನ್ಪು ಮಾಡ್ತೀವಿ. ಮತ್ತೆ ನಮ್ಮ ಈ ಕ್ಷೇತ್ರದ ಭಾಗದ ಮತ್ತೆ ರಾಜ್ಯದ ಬಹಳಷ್ಟು ಜನ ಅವ್ರಿಗೆ ನೆನೆಸ್ತಾರೆ. ಇವತ್ತು ಅವರ ಪುಣ್ಯಸ್ಮರಣೆ ಆದ ಕಾರಣ 8ನೇ ಪುಣ್ಯಸ್ಮರಣೆ ಅವ್ರದ್ದು. ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ನಾನು ಬಸವಕಲ್ಯಾಣಲ್ಲಿದ್ದೆ. ಬಸವಕಲ್ಯಾಣದಲ್ಲಿ ನಮ್ಮ ಬಹಳಷ್ಟು ಜನ ನಮ್ ಜೊತೆ ಇವತ್ತು ಬಂದಿದ್ದಾರೆ. ಬಂದ್ಬಿಟ್ಟು ಸಾಹೇಬ್ರಿಗೆ ನಿಲ್ಸಿ ಮತ್ತೆ ಅವರಿಗೆ ಒಂದು ಅವ್ರೇನೇನು ಕೊಡುಗೆ ಇದೆ ಅದು ಒಂದು ಜ್ಞಾಪಕ ಮಾಡೋ ದಿನಾನು ಆಗಿದೆ ಇವತ್ತು. ಮತ್ತೆ ಯಾವಾಗ್ಲೂ ಬಹಳಷ್ಟು ಜನ ಅವ್ರ ಮನ್ಸಲ್ಲಿ ಇದಾರೆ. ಅವರು ದಿನಾಲು ನಾವು ನೆನ್ಸ್ತಾನೆ ಇರ್ತೀವಿ. ನಾವೇ ಅಲ್ಲ, ಬಹಳಷ್ಟು ನಮ್ಮ ಅವ್ರ ಅಭಿಮಾನಿಗಳೆಲ್ಲ ಇದ್ದಾರೆ. ಅವ್ರಿಗೆ ನೆನ್ಸ್ತಾ ಇರ್ತಾರೆ. ಮತ್ತೆ ಅವ್ರ ಆಶೀರ್ವಾದ ಮೇಲಿಂದ ಇನ್ನೂ ಇದೆ ಅಂತ ನಾನು ಭಾವಿಸ್ತೇನೆ. ಓಕೆ ಸರ್, ಇನ್ಫ್ಯಾಕ್ಟ್ ಇವತ್ತು ಕೂಡ ಜನಕ್ಕೆ ಧರಮ್ ಸಿಂಗ್ ಅವರು ವಿಧಾನಸೌಧದಲ್ಲಿ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅನ್ನೋ ಫೀಲ್ ಅಲ್ಲೇ ಇದ್ದಾರೆ ಜನ. ಇನ್ಫ್ಯಾಕ್ಟ್ ಅವರು ದೈಹಿಕವಾಗಿ ಇಲ್ಲದೆ ಇದ್ರು ಮಾನಸಿಕವಾಗಿ ಜನರಲ್ಲಿ ಒಂದಾಗಿದ್ದಾರೆ. ಲೈಕ್ ಫ್ಯಾಮಿಲಿ ಆಗಿ ತುಂಬಾ ಹತ್ತಿರದಿಂದ ನೋಡಿರ್ತೀರಿ, ಅವರ ಅಬ್ಸೆನ್ಸ್ ನ ತುಂಬಾ ಫೀಲ್ ಮಾಡಿರ್ತೀರಿ ಅಂತ. 100%. ಅವ್ರದ್ದೇನು ರಾಜಕೀಯ ವ್ಯಕ್ತಿ ಅಂತ ಅಲ್ಲ, ಅವ್ರದ್ದು ಒಂದು ಕಾಮಿಂಗ್ ಎಫೆಕ್ಟ್ ಇತ್ತು. ಯಾರಾದ್ರೂ ಎಲ್ಲಿಂದಾದ್ರೂ ಬಂದ್ರೇನೋ, ಎಂತ ಪ್ರಾಬ್ಲಮ್ ತಗೊಂಡ್ ಬಂದ್ರೇನೋ ಅವರಿಗೆ ಸಮಾಧಾನ ಮಾಡಿಸಿ ಅವ್ರ ಜೊತೆ ಮಾತಾಡಿ ಕೂತ್ಕೊಂಡು ಮಾತಾಡಿ ಸಮಾಧಾನ ಮಾಡಿಸಿನೇ ಕಳಿಸ್ತಾ ಇದ್ರು. ಅವ್ರದ್ದು ಒಂದು ಎಲ್ಲಾ ಲೀಡರ್ಸ್ ಹತ್ರ ಹೋದ್ರೇನು ಸಾಹೇಬ್ರ ಹತ್ರ ಬಂದು ಕೂತ್ಕೊಂಡು ನೋಡಿದ್ರೆ ಒಂದು ತೃಪ್ತಿ ಆಗ್ತಿತ್ತು ಎಲ್ಲರಿಗೂ. ಆ ತರ ಒಂದು ಎಫೆಕ್ಟ್ ಇತ್ತು ಸಾಹೇಬ್. ಇನ್ಫ್ಯಾಕ್ಟ್ ತಂದೆ ಇದ್ದಾಗ ಮಕ್ಕಳು ಏನ್ ಬೇಕಿದ್ರು ಪಡ್ಕೋಬಹುದು ಅನ್ನುವಂತಹ ಮಾತಿದೆ ಸರ್. ನಮ್ಗೇನೇ ಕಡಿಮೆ ಇದ್ರು ಅವ್ರ ಹತ್ರ ಕೇಳಿ ಪಡ್ಕೋಬಹುದು ಅಂತ. ಅವ್ರು ಇಲ್ಲದೆ ಇದ್ದಾಗ ಅವ್ರ ಹತ್ರ ಗೈಡೆನ್ಸ್ ತಗೊಳ್ಳುವಂತದ್ದಾಗಲಿ ಅಥವಾ ಮತ್ತೊಂದಾಗ್ಲಿ, ಹೇಗೆ ಸ್ಪಿರಿಚುವಲಿ ಹೇಗೆ ಕನೆಕ್ಟ್ ಆಗುತ್ತೆ ಅದು ಅಂತ? ಇಲ್ಲ, ಇವಾಗ್ಲೂ ಅಷ್ಟೇ. ನಮ್ಗೆ ಏನೇ ಇದೀವಿ ಇಲ್ಲಿ ಅವ್ರ ಆಶೀರ್ವಾದನೇ. ಎಲ್ಲಾ ಕಡೆ ಹೋಗಿ ನಾವು MLC ಆಗಿದ್ವಿ, ಮತ್ತೆ ನಾವು ಕ್ಯಾಂಡಿಡೇಟು ಆಗಿದ್ವಿ. ಆದ್ರೆ ಯಾರು ಕೇಳಲ್ಲ, ಧರಮ್ ಸಿಂಗ್ ಅವ್ರ ಮಗ ಅಂದ್ರೆ ಸಾಕಂತಾರೆ. ಹಂಗೆ ಅವ್ರದ್ದು ಆ ತರ ಎಫೆಕ್ಟ್ ಇದೆ. ಅವ್ರ ಕೊಡುಗೆನೂ ಇದೆ, ಕೆಲ್ಸನೂ ಮಾಡಿದ್ದಾರೆ, ಸ್ಟ್ರಗಲ್ ಇಂದ ಬಂದಿದ್ದಾರೆ. ಎಲ್ಲರಿಗೂ ಗೊತ್ತಿದೆ. ಸೊ ಅದಕ್ಕಾಗಿ ಅವ್ರದ್ದು ಆಶೀರ್ವಾದ, ಗೈಡೆನ್ಸ್ ನಮ್ ಜೊತೆ ಯಾವಾಗ್ಲೂ ಇರ್ತದೆ. ಓಕೆ ಸರ್, ಜನರ ಪ್ರೀತಿಯನ್ನ ಪಡೆದುಕೊಳ್ಳೋದು ಸುಲಭ ಅಲ್ಲ, ಮತ್ತು ಅದರ ಲೆಗಸಿಯನ್ನ ಕಂಟಿನ್ಯೂ ಮಾಡೋದು ಇನ್ನೂ ದೊಡ್ಡ ಚಾಲೆಂಜ್. ಸೊ ಅದನ್ನ ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಿ ಅಂತ? ಯಾಕೆಂತಂದ್ರೆ ಇವತ್ತು ನಾನು ಬೆಳಿಗ್ಗೆ ಬಂದಿದ ತಕ್ಷಣ ನೋಡಿದೆ ಸಾವಿರಾರು ಜನ. ಇಲ್ಲ, ಅವ್ರ ಆಶೀರ್ವಾದ ಅದು. ಆಮೇಲೆ ಅವ್ರು ಯಾವಾಗ್ಲೂ ನಾವು ಕಲ್ತಿದ್, ನಾನು ಒಂದು ಆಕಸ್ಮಿಕ ರಾಜಕಾರಣಿ.
ಸೊ ನಮ್ಮ ಬ್ರದರ್ ಅವರೆಲ್ಲ ರಾಜಕಾರಣದಲ್ಲಿ ಇದ್ರು ಮೊದಲಿಂದಾನು. ನಾವು ಆಕಸ್ಮಿಕ ರಾಜಕಾರಣಿ, ಒಂದ್ ಸುಮ್ನೆ ಚಾನ್ಸ್ ಸಿಕ್ತು ಅವಾಗ ಬಂದಿದ್ದೀವಿ. ಆದ್ರೆ ಮೇನ್ ಏನಂದ್ರೆ ನಮ್ಗೆ ಜನರ ಜೊತೆ ಇರಬೇಕು, ಜನರ ಜೊತೆ ಅವ್ರ ಪ್ರೀತಿ ಪಡೆಬೇಕು ಅಂತ ಒಂದೇ ಉದ್ದೇಶದಿಂದ, ಅವ್ರ ಸೇವೆ ಮಾಡ್ಬೇಕಂತ ಒಂದೇ ಉದ್ದೇಶದಿಂದ ನಾವು ರಾಜಕೀಯದಲ್ಲಿ ಇದೀವಿ. ಅದೇ ನಮ್ ತಂದೆ ತಾಯಿ ಅವರು ಕಲ್ಸಿದ್ದಾರೆ. ನಮ್ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೆ ಅದಕ್ಕೆ ನಾವು ಮೀರಿ ಮಾಡಕ್ಕೆ ನಾವು ಯಾವಾಗ್ಲೂ ಪ್ರಯತ್ನ ಮಾಡ್ತಾ ಇರ್ತೀವಿ. ಓಕೆ, ಕಲಬುರಗಿಗೆ ಏನಾದ್ರೂ ರಾಜಕೀಯವಾಗಿ ಪಾದಾರ್ಪಣೆ ಮಾಡುವ ಸಾಧ್ಯತೆ ಇದೆಯಾ ತಾವು? ಏನಂದ್ರೆ ಇಲ್ಲ ಕಲಬುರಗಿಲಿ ಇಲ್ಲ, ನಾವು ಬೀದರಲ್ಲಿ ಬಸವ ಕಲ್ಯಾಣ ಬಿಡಲ್ಲ, ಅವ್ರ ಜನನೂ ಬಿಡಲ್ಲ ನಮ್ಗೆ, ನಾವು ಬಿಡಲ್ಲ. ಅಮೇಜಿಂಗ್ ಸರ್, ಆಲ್ ದ ವೆರಿ ಬೆಸ್ಟ್. ಬಸವ ಕಲ್ಯಾಣದಲ್ಲಿ ಭೇಟಿ ಮಾಡುವ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿಜಯ್ ಸಿಂಗ್ ಅವರ ಮಾತುಗಳು. ಅದೇನೇ ಇದ್ರು ಕೂಡ ತಂದೆಯನ್ನ ಸ್ಮರಿಸಿಕೊಳ್ಳುವಂತಹ ಕ್ಷಣ ಇವತ್ತು ಅವರದ್ದು. ಮತ್ತಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ಡೇ ಲೀಡರ್. ಅಜಯ್ ಧರಮ್ ಸಿಂಗ್ ಅವರು ತಮ್ಮ ತಂದೆ ಹೆಸರಲ್ಲಿ ಧರಮ್ ಸಿಂಗ್ ಫೌಂಡೇಶನ್ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದಾರೆ. ತಮ್ಮ ತಂದೆ ಪುಣ್ಯ ಸ್ಮರಣೆಯ ದಿನ ಮುಕ್ತಿ ವಾಹನಕ್ಕೆ ಚಾಲನೆ ಕೊಟ್ಟರು. ಪುಣ್ಯ ಸ್ಮರಣೆ ಕಾರ್ಯಕ್ರಮ ಮುಗಿಸಿ ಅಜಯ್ ಧರಮ್ ಸಿಂಗ್ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ತೆರಳಿ ಪತ್ರಕರ್ತರಿಗೆ ನಿವೇಶನ ಮತ್ತು ಭವನ ನಿರ್ಮಾಣದ ಕುರಿತು ಭರವಸೆ ಕೊಟ್ಟರು. ಎಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಧರಮ್ ಸಿಂಗ್ ಅವರ ಕೊಡುಗೆ ಜೇವರ್ಗಿ ಕ್ಷೇತ್ರಕ್ಕೆ ಏನಿದೆ, 7 ಜಿಲ್ಲೆಗಳಿಗೆ ಅವರ ಕೊಡುಗೆ ಏನು ಅಂತ ಹೇಳಿ ಕೆಲವು ನರಿಪಿಳ್ಳೆಗಳು ಪ್ರಶ್ನೆ ಮಾಡ್ತಾ ಇರುತ್ತೆ. ಅಂಥವರಿಗೆ ಉತ್ತರ ಇಲ್ಲಿದೆ, ಬನ್ನಿ. ಎಲ್ಲರಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ
ಕೆಕೆಆರ್ಡಿಬಿಯು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಮತ್ತು ಇಲಾಖೆಯ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಸಹಕಾರದೊಂದಿಗೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸುಸಜ್ಜಿತ ಶರಣಬಸಪ್ಪ ದರ್ಶನಾಪುರ್ ಮತ್ತು ಶ್ರೀ ಡಿ ಸುಧಾಕರ್ ಇವರುಗಳ ಹಾಗೂ ಸಂಬಂಧಿತ ಸಚಿವಾಲಯ ಇಲಾಖೆಗಳ ಮಾನವೀಯ ಮೌಲ್ಯಗಳಿಗೆ ರೂಪಕವಾದ ಧರಮ್ ಸಿಂಗ್ ರವರ ಜೀವನ. ಧರಮ್ ಸಿಂಗ್ ಎಂಬ ಹೆಸರಿನಲ್ಲಿರುವುದು ಕೇವಲ ರಾಜಕೀಯ ವ್ಯಕ್ತಿತ್ವವಲ್ಲ, ಮಾನವೀಯ ಮೌಲ್ಯಗಳ ಪ್ರತಿರೂಪ. ಧರ್ಮ ಮಾರ್ಗ
ಹಗಲು ಇರುವಿನ ಬದುಕಿನಲ್ಲಿ ಹುಟ್ಟು ಸಾವಿನ ನಡುವಿನಲ್ಲಿ ಕರುಣೆ ತುಂಬಿದ ಕರುಣಿರಲಿ, ದಯೆ ತುಂಬಿದ ಧರ್ಮವಿರಲಿ. ಧರಮ್ ಸಿಂಗ್ ಅವರ ಜೀವನ ಕೇವಲ ಒಂದು ಬದುಕು ಮಾತ್ರವಲ್ಲ, ಅದೊಂದು ಬದುಕಿನ ಶೈಲಿ. ಅಂತಹ ಮಹಾನ್ ವ್ಯಕ್ತಿಯ ಹೆಜ್ಜೆ ಗುರುತಿನ ಮೇಲೆ ನಡೆದು ಅವರು ಪ್ರಾರಂಭಿಸಿದ ಸಮಾಜಮುಖಿ ಕಾರ್ಯಗಳನ್ನು ಇಂದು ಧರಮ್ ಸಿಂಗ್ ಫೌಂಡೇಶನ್ ನಿಭಾಯಿಸುತ್ತಿದೆ. ಮಾನವೀಯತೆಗೆ ಬೆಲೆ ಕೊಟ್ಟು ಈ ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದೆ. ಹೊಸ ಬದುಕು ಶುರುವಾಗುವ ಮಾರ್ಗ. ಜನರ ಕನಸಿನ ಶುಭ ಕಾರ್ಯಗಳ ಸಮಾರಂಭಕ್ಕೆ ಒಂದು ಕಲ್ಯಾಣ ಮಂಟಪವನ್ನೇ ಕಟ್ಟಿಸಿ ಬಡ ಜನರು ರೂಪಾಯಿ ಖರ್ಚಿಲ್ಲದೆ ತಮ್ಮ ಮನೆಯ ಶುಭ ಕಾರ್ಯಗಳನ್ನು ಅದ್ದೂರಿಯಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಜನರ ಕನಸನ್ನು ನನಸು ಮಾಡುತ್ತಿದೆ ಧರಮ್ ಸಿಂಗ್ ಫೌಂಡೇಶನ್. ಜೀವ ಉಳಿಸುವ ಮಾರ್ಗ. ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಆಂಬ್ಯುಲೆನ್ಸ್ ಸೇವೆ. ಒಂದು ಜೀವ ಉಳಿಯಲು ಒಂದೊಂದು ಕ್ಷಣವೂ ಮುಖ್ಯ. ಒಂದು ಜೀವ ಉಳಿದರೆ ಒಂದು ಕುಟುಂಬವೇ ಉಳಿದಂತೆ. ಜೀವ ಉಳಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದೆ ಧರಮ್ ಸಿಂಗ್ ಫೌಂಡೇಶನ್. ಜೀವ ಕಾಪಾಡುವ ಮಾರ್ಗ. ಜನರಿಗಾಗಿ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿ ಅನಾರೋಗ್ಯಕ್ಕೀಡಾಗಿ ಚಿಕಿತ್ಸೆ ಪಡೆಯಲು ಅನುಕೂಲವಿಲ್ಲದ ಅನೇಕ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಿಸಿ ಸ್ತಬ್ಧವಾದ ಬಡವರ ಬದುಕಿಗೆ ಪುನಶ್ಚೇತನ ನೀಡುತ್ತಿದೆ ಧರಮ್ ಸಿಂಗ್ ಫೌಂಡೇಶನ್. ಮುಕ್ತಿ ಮಾರ್ಗ. ಮಾನವ ಜನ್ಮ ದೊಡ್ಡದು. ಮಾನವತೆಯ ಘನತೆ ಉಳಿಯಬೇಕು. ಮನುಷ್ಯನ ಜೀವನದ ಕೊನೆಯ ಯಾತ್ರೆಯಲ್ಲಿ ಮಾನವೀಯ ಸಂವಹನ ದೊರಕಬೇಕು ಎಂದು ಮುಕ್ತಿ ವಾಹನ ಸೇವೆ ಆರಂಭಿಸಿ ಅಂತಿಮ ವಿಧಿಗೆ ಸಹಾಯ ಮಾಡುತ್ತಿದೆ ಧರಮ್ ಸಿಂಗ್ ಫೌಂಡೇಶನ್. ಧರ್ಮ ಮಾರ್ಗದಲ್ಲಿ ನಡೆಯೋಣ, ಧರ್ಮ ಜ್ಯೋತಿ ಹಚ್ಚೋಣ. ಧರಮ್ ಸಿಂಗ್ ಅವರ ಪುಣ್ಯ ಸ್ಮರಣೆಯ ಈ ದಿನದಂದು ನಾವು ಅವರ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳುವ ಆಶಯದೊಂದಿಗೆ ಅವರಿಗೆ ಗೌರವ ನಮನ ಸಲ್ಲಿಸೋಣ. ಧರಮ್ ಸಿಂಗ್ ಫೌಂಡೇಶನ್ ಎಂದರೆ ಸಮಾಜ ಸೇವೆ, ಮಾನವ ಸೇವೆ. ಕತ್ತಲಿನಲ್ಲಿರುವ ಮನುಜ ಕುಲಕ್ಕೆ ಹಚ್ಚಿದ ಧರ್ಮ ಜ್ಯೋತಿ ಸದಾ ಉರಿಯಲಿ, ಸದಾ ಬೆಳಗಲಿ, ಎಂದಿಗೂ ನಂದದ ನಂದಾದೀಪದಂತೆ. ಅಜಯ್ ಸಿಂಗ್ ಅವರನ್ನ ವಿರೋಧ ಪಕ್ಷದಲ್ಲಿರುವ ಮಂದಿ ಬೆಂಗಳೂರು ಶಾಸಕ ಅಂತ ಲೇವಡಿ ಮಾಡ್ತಾರೆ. ಹೀಗೆ ಲೇವಡಿ ಮಾಡುವ ಜನಕ್ಕೆ ಕನಿಷ್ಠ ಪರಿಜ್ಞಾನವೂ ಇಲ್ಲ. ಯಾಕಂದ್ರೆ ಕೆಕೆಆರ್ಡಿಬಿ ಅಧ್ಯಕ್ಷರಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಜನರ ಹಿತ ಕಾಯುವುದು ಅವರಿಗೆ ಇರುವ ಬಹುದೊಡ್ಡ ಜವಾಬ್ದಾರಿ. ಇದು ಸಾಧ್ಯವಾಗಿದ್ದು ಜೇವರ್ಗಿ ಕ್ಷೇತ್ರದ ಜನರಿಂದ. ಜೇವರ್ಗಿಯ ಜನನಾಯಕ ತನ್ನ ಕ್ಷೇತ್ರದ ಜನರ ಕೀರ್ತಿ ಪತಾಕೆಯನ್ನ ಕೆಲಸದ ಮೂಲಕ ನೆರವೇರಿಸುತ್ತಿದ್ದಾರೆ. ಹೀಗಾಗಿ ಬೆಂಗಳೂರಲ್ಲಿ ಕಮಿಟಿ ಮೀಟಿಂಗ್, ಮಂಡಳಿಗೆ ಸಂಬಂಧಿಸಿದ ಕೆಲಸಗಳನ್ನ ಸರ್ಕಾರದ ಮಟ್ಟದಲ್ಲಿ ಮಾಡಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿರುವ ಕಾರಣ ಬಹುತೇಕ ಅಭಿವೃದ್ಧಿ ಕೆಲಸವನ್ನ ನೆರವೇರಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಅಧಿಕಾರವೇ ಸಿಗದೆ ಬರೀ ಸೋಲುಂಡು ಹತಾಶರಾಗಿರುವ ಜನ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋ ಕನಿಷ್ಠ ಪರಿಜ್ಞಾನವಿಲ್ಲದೆ ಅವರ ಬಗ್ಗೆ ಕುಹಕವಾಡೋದು ಸಹಜ. ಅದೇನೇ ಇರಲಿ, ಅಜಯ್ ಸಿಂಗ್ ಸತತ ಹ್ಯಾಟ್ರಿಕ್ ಗೆಲುವು ಸಾಧಿಸೋದರ ಮೂಲಕ ಜನರ ಮನದಲ್ಲಿ ಭದ್ರವಾಗಿ ನೆಲೆಯೂರಿದ್ದಾರೆ. ಇವರಿಗೆ ಟಕ್ಕರ್ ಕೊಡೋಕೆ ಯಾವ ನರಿಪಿಳ್ಳೆಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕೆಲವರು ಅಳಕ್ ಬುಳಕ್ ಅಂತ ಒಂದು ಬಾರಿ ಗೆದ್ದು ಅಧಿಕಾರ ತಮಗೆ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಚಾತಕ ಪಕ್ಷಿಯಂತೆ ಜೊಲ್ಲು ಸುರಿಸಿಕೊಂಡು ಅಜಯ್ ಸಿಂಗ್ ಅವರ ವಿರುದ್ಧ ಅರ್ಥವಿಲ್ಲದ ಅಂಕುಡೊಂಕು ಮಾತಾಡ್ತಾರೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ ಬಿಡಿ. ಅಜಯ್ ಸಿಂಗ್ ಆಲ್ವೇಸ್ ಬೆಸ್ಟ್ MLA ಅನ್ನೋದಕ್ಕೆ ಕ್ಷೇತ್ರದ ಜನರೇ ಸಾಕ್ಷಿ. ಓಕೆ ವೀಕ್ಷಕರೇ, ಡೇವಿಡ್ ಲೀಡರ್ ನಲ್ಲಿ ಇವತ್ತು ಅಜಯ್ ಧರಮ್ ಸಿಂಗ್ ಅವರ ಜೊತೆ ಸಂಪೂರ್ಣವಾದಂತಹ ಸಂಚಾರ ನಮ್ದಿತ್ತು. ಸರ್, ಮುಂಜಾನೆ 8 ಗಂಟೆಯಿಂದ ಆರಂಭ ಆದಂತಹ ಈ ಜರ್ನಿ ಟೋಟಲಿ 15 ಅವರ್. ಮೋದಿ ಅವರು 18 ಗಂಟೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ರು. ಸ್ಟಿಲ್ ಟೈಮ್ ಈಸ್ ಗೋಯಿಂಗ್ ಆನ್. ಟಯರ್ಡ್ ಆಗ್ಲಿಕ್ಕಿಲ್ವಾ ತಮಗೆ ಅಂತ? ಇದು ಇಲ್ಲಿ ಕಲಬುರ್ಗಿ ಬಂದ್ರೆ ನಮ್ದು ದಿನನಿತ್ಯ ಇಷ್ಟು ಸಮಯ ಹಾಗೆ ಆಗ್ತದೆ. ಓಕೆ. ದಿನ ಇಲ್ಲಿ ಬಹುಶಃ
8 ಗಂಟೆಗೆ ಪ್ರಾರಂಭ ಆದ್ರೆ 11 ಗಂಟೆ ತನಕ ಮಿನಿಮಮ್ ನಡೀತದೆ. ಓಕೆ, ಇನ್ಫ್ಯಾಕ್ಟ್ ನಾನು BR ಪಾಟೀಲ್ರಿಗೂ ಕೇಳ್ತಿದ್ದೆ ಸರ್, 75 ಏಜ್ ಆದ್ರೂ ಕೂಡ ಒಂದು 40-50 ಮದ್ವೆಗಳನ್ನ ಅವ್ರ ಜೊತೆ ಅಟೆಂಡ್ ಮಾಡಿದ್ವಿ. ಬರಗಾಲ ವಿಪರೀತ ಅಲ್ಲೆಲ್ಲ ಹೋಗಿದ್ವಿ ಸರ್. ಕಲಬುರ್ಗಿ ನಾಯಕರಿಗೆ ಎನರ್ಜಿ ಫ್ರಮ್ ವೇರ್ ಡಸ್ ಇಟ್ ಕಮ್ ಅಂತ? ಬಹುಶಃ ಕಲಬುರಗಿ ನಾಯಕರ ಎನರ್ಜಿ ಜಾಸ್ತಿ ಇದೆ. ಈಗ MY ಪಾಟೀಲ್ ಸಾಹೇಬ್ರು, ಅಫ್ಜಲ್ಪುರ್ ಅವ್ರದ್ದು 83-84 ಇರಬೇಕು. ರಾತ್ರಿ 11 ಗಂಟೆ ತನಕನೂ ಕಾರ್ಯಕ್ರಮ ಅಟೆಂಡ್ ಆಗ್ತಾರ ಅವರು. ಒಂದು ಎನರ್ಜಿ ಇದೆ ಜನರ ಮಧ್ಯೆ ಇದ್ರೆ ಬಹುಶಃ ಆ ಒಂದು ಸ್ಪಿರಿಟ್ ಎನರ್ಜಿ ಪ್ರತಿಯೊಬ್ಬರಿಗೂ ಬರ್ತದೆ. ಓಕೆ ಸರ್, ಇನ್ಫ್ಯಾಕ್ಟ್ ಪ್ರತಿ ಶಾಸಕರಿಗೂ ಕೂಡ ಕೇಳ್ತಾ ಇದ್ದೀನಿ, ಸರಿಸುಮಾರು 80ಕ್ಕೂ ಹೆಚ್ಚು ಶಾಸಕರ ಸಂದರ್ಶನ ಮಾಡಿದೀವಿ. ಎಲ್ರಿಗೂ ಕೇಳ್ತಾ ಇದ್ದೀನಿ, ತಮಗೂ ಕೂಡ ಅದೇ ಪ್ರಶ್ನೆ ಕೇಳ್ತೀನಿ. ಕಳೆದ 2.5 ವರ್ಷಗಳಲ್ಲಿ ಕ್ಷೇತ್ರಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ಜೇವರ್ಗಿಗೆ ಅಂತ? ಅಲ್ಲ, ಈ ಬಾರಿ ನಮ್ಮ ಸರ್ಕಾರ ಬಂದ ನಂತರ ಬಹಳಷ್ಟು ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಾಗಿದೆ. ಒಂದಂತೂ ನಮ್ಮ ಸರ್ಕಾರ ಇದೆ, ಮತ್ತೆ ನಮ್ಮ ಗ್ಯಾರಂಟಿಗಳದ್ದು ನಾವು ಜನರಿಗೆ ಮುಟ್ಟಿಸಿದ್ದೀವಿ. ಅದ್ ಬಿಟ್ರೆ ಮಹತ್ವಾಕಾಂಕ್ಷಿ ಯೋಜನೆಗಳು ನಾವು ಸುಮಾರು 9 ವರ್ಷದಿಂದ ನಮ್ಮ ಸುಮಾರು 145 ಹಳ್ಳಿಗಳಿಗೆ ವಾಟರ್ ಸಪ್ಲೈ ಪ್ರಾಜೆಕ್ಟ್, ಪ್ರತಿಯೊಂದು ಹಳ್ಳಿಗೆ ನಾವು ನೀರು ಮುಟ್ಟಿಸ್ತಕ್ಕಂತ ಒಂದು ಯೋಜನೆ 2015 ನಾವು ಪ್ರಾರಂಭ ಮಾಡಿದ್ವಿ. 2024ರಲ್ಲಿ 365 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಆಗಿದೆ, ಕೆಲಸ ನಡೀತಾ ಇದೆ ಇವಾಗ. ಮತ್ತೆ ಇನ್ನೊಂದು ನಮ್ಮ ಹರ್ವಾಳ್ ಬ್ರಿಡ್ಜ್ ಕಮ್ ಬ್ಯಾರೇಜ್, MY ಪಾಟೀಲ್ ಸಾಹೇಬ್ರದ್ದು ಮತ್ತೆ ನಮ್ದು ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಹರ್ವಾಳ್, ಅದು ಬಹಳ ದಿನಗಳಿಂದ ಆಗ್ಬೇಕಾಗಿತ್ತು. ಅದನ್ನು ಸುಮಾರು 130 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಕೆಲಸ ಆಗಿದೆ, ಕೆಲಸ ಪ್ರಾರಂಭ ಆಗಲಿದೆ. ಮತ್ತೆ ಮಲ್ಲಾಬಾದ್ ಏತ್ ನೀರಾವರಿ ಅಂತ ಯೋಜನೆ, ಅದು ಒಂದು ಬಹಳ ಮಹತ್ವವಾದ ಒಂದು ಯೋಜನೆ. ನಮ್ಮ ಭಾಗದಲ್ಲಿರ್ತಕ್ಕಂಥ ಸುಮಾರು 64 ಕ್ಷೇತ್ರಗಳಿಗೆ ನೀರಾವರಿ ಒದಗಿಸ್ತಕ್ಕಂಥ ಒಂದು ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿನ ಬಾರಿ ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿರೋ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ನಾನು ಮುಖ್ಯ ಸಚೇತಕನಾಗಿ ನಾವು ಬಾವಿಯಲ್ಲಿ ಇಳಿದು ನಾವು ಕೇಳಿದಾಗ ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ. ಆ ಒಂದು ಟೆಂಡರ್ ಪ್ರಕ್ರಿಯೆ ಕೂಡ ನಡೆದಿದೆ. ಮತ್ತು ರಸ್ತೆಗಳು, ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾದ ನಂತರ ರಸ್ತೆಗಳಾಗ್ಲಿ, ಚರಂಡಿಗಳಾಗ್ಲಿ, ಶಾಲೆಗಳಾಗ್ಲಿ, ಅಲ್ಪಸಂಖ್ಯಾತರ ಹಾಸ್ಟೆಲ್ಸ್ಗಳಾಗ್ಲಿ, ಹಿಂದುಳಿದ ವರ್ಗದ ಹಾಸ್ಟೆಲ್ಸ್ಗಳಾಗ್ಲಿ, ಶೋಷಿತ ಜನಾಂಗ ಶೋಷಿತ ವರ್ಗದ ಸುಮಾರು 22 ಕೋಟಿ ವೆಚ್ಚದ MDR ಶಾಲೆಗಳಾಗ್ಲಿ, ಮತ್ತೆ ಹಲವಾರು ಯೋಜನೆಗಳು, ಸುಮಾರು 8 KPS ಶಾಲೆಗಳು ನಾವು ನಮ್ಮ ಜೇವರ್ಗಿ ಮತ ಕ್ಷೇತ್ರದಲ್ಲಿ ಈ ಬಾರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಓಕೆ ಸರ್, ತಮ್ಮ ವ್ಯಾಪ್ತಿಗೆ ಸರಿಸುಮಾರು 7-8 ಜಿಲ್ಲೆಗಳು ಬರ್ತದೆ. ಹೈಯೆಸ್ಟ್ ಡಿಮ್ಯಾಂಡ್ ಯಾರು ಮಾಡ್ತಾರೆ ಸರ್? KKRDB ಫಂಡ್ ನಮಗ್ ಬೇಕು ಜಾಸ್ತಿ ಅಂತ ಶಾಸಕರ ಪೈಕಿ? ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರ ಒಂದು ವರದಿ ಪ್ರಕಾರ ದುಡ್ಡು ಹಂಚಿಕೆ ಮಾಡಲಾಗ್ತದೆ. ನಮ್ಮ ಕಾಂಪ್ರಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರ್ತದೆ, ಅದರ ಪ್ರಕಾರ ನಾವು ದುಡ್ಡು ಕೊಡಬೇಕಾಗ್ತದೆ. ಇವಾಗ ಒಂದು ಕ್ಷೇತ್ರದ ಅದು ನಮ್ಮ ಬೀದರಲ್ಲಾಗಿರ್ಬೋದು, ಕಲಬುರಗಿಯಲ್ಲಾಗಿರ್ಬೋದು, ಕೊಪ್ಪಳಲ್ಲಾಗಿರ್ಬೋದು, ಬೆಳ್ಳಾರಿಯಲ್ಲಾಗಿರ್ಬೋದು, ನಮ್ಮಲ್ಲಿ ಹೆಂಗ್ ಡಿವೈಡ್ ಮಾಡ್ತಾರ ಅಂದ್ರೆ ಹಿಂದುಳಿದ ತಾಲೂಕುಗಳು, ಅತಿ ಹಿಂದುಳಿದ ತಾಲೂಕುಗಳು, ಅತ್ಯಂತ ಹಿಂದುಳಿದ ತಾಲೂಕುಗಳು, ಮತ್ತೆ ಸಾಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂತ ತಾಲೂಕುಗಳು. ಅತ್ಯಂತ ಹಿಂದುಳಿದ ತಾಲೂಕುಗಳು ಕರ್ನಾಟಕ ರಾಜ್ಯದಲ್ಲಿ 114ರಲ್ಲಿ ನಮ್ದು 39 ಇವೆ. 39ಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 21 ತಾಲೂಕುಗಳಿವೆ. ಅಂದ್ರೆ ಅತಿ ಹಿಂದುಳಿದ ತಾಲೂಕುಗಳು 40 ತಾಲೂಕುಗಳಿವೆ. 40ರಲ್ಲಿ 5 ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳಿವೆ. ಹಿಂದುಳಿದ ತಾಲೂಕುಗಳು 35ರಲ್ಲಿ ಇದೆಲ್ಲ 39, 40, 35 ಸೇರಿಸಿದ್ರೆ 114 ಆಗ್ತದೆ. ಅಲ್ಲಿ ಕೇವಲ ಒಂದು 3 ತಾಲೂಕುಗಳಿವೆ. ಸಾಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂತಹ ತಾಲೂಕುಗಳು 175 ತಾಲೂಕಿನಲ್ಲಿ ಹಿಂದುಳಿದ ತಾಲೂಕು 114 ಅಂದ್ರೆ 61 ಉಳಿತವೆ. ಸಾಪೇಕ್ಷವಾಗಿ ಅಭಿವೃದ್ಧಿ ಇರುವಂತಹ ತಾಲೂಕುಗಳು ಕರ್ನಾಟಕ ರಾಜ್ಯದಲ್ಲಿ 61 ಇದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೇವಲ 3, ಒಂದು ಬೆಳ್ಳಾರಿ, ಹೊಸಪೇಟು ಮತ್ತೆ ಬೀದರ್. ಆ ಒಂದು ರೀತಿಯಿಂದ ಹಣ ಬಿಡುಗಡೆ ಮಾಡ್ಬೇಕಾಗ್ತದೆ. ನಾವು ಇವಾಗ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಣ ಏನ್ 5,000 ಕೋಟಿ ಬಂದಿರ್ತದೆ, ಎಲ್ಲರೂ ಏನ್ ತಿಳ್ಕೊಳ್ತಾರೆ ನಾವೇ 5,000 ಕೋಟಿ ಹಂಚ್ತಾ ಇರ್ತೀವಿ ಅಂತ. ಅದು ಒಂದು CCDI ಪ್ರಕಾರ ನಾವು ಹಂಚ್ತಾ ಇರ್ತೀವಿ. ಯಾವ ತಾಲೂಕಿಗೆ ಏನೇನು ಅಭಿವೃದ್ಧಿ ಸೂಚ್ಯಾಂಕಗಳು ಇವೆ ಅದರ ಪ್ರಕಾರ ಅನುದಾನ ನೀಡ್ತೀವಿ. ಇನ್ಫ್ಯಾಕ್ಟ್ ನಾನು ಮತ್ತು ರವಿ ಬೋಸಿರಾಜು ಸರ್ ಅವರ ಫ್ಯಾಮಿಲಿ ಕೂತ್ಕೊಂಡು ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಸರ್ ಕುಚ್ ಬಿ ಪೂಚೋ ಫಂಡ್ ಮತ್ತು ಪೂಚೋ ಅಂತಾರೆ ಅಜಯ್ ಸಿಂಗ್ ಅಂತ. ಎಲ್ಲಕ್ಕಿಂತ ಹೆಚ್ಚು ದುಡ್ಡು ಅವರೇ ತಗೊಂಡಿದ್ದಾರೆ.
ಸೀರಿಯಸ್ಲಿ ಅವ್ರಿಗೆ ನಾವು ಪ್ರತಿಯೊಬ್ಬರಿಗೆ ಹಾ. ಬಹುಶಃ ಎಲ್ಲರಿಗೆ ನಾವು ಹ್ಮ್. ಸುಮಾರು ಶಾಸಕರಿಗೆ 5 ಕೋಟಿ ಅಂತ ನಾವು ಕೊಟ್ಟಿದ್ದೀವಿ. ಓಕೆ ಇಲ್ಲಿ ನಮ್ಮ ಶಾಸಕರಿದ್ದಾರೆ. ಎಲ್ಲರಿಗೆ ನಾವು 5 ಫಸ್ಟ್ ಮೊದಲ ಬಾರಿಗೆ MP ಅವ್ರಿಗೆ ಹಾ. 5 ಕೋಟಿ ಕೊಟ್ಟಿದ್ದೀವಿ. ಇತಿಹಾಸದಲ್ಲಿ MP ಅವ್ರು ಯಾವಾಗ್ಲೂ ಕೊಟ್ಟಿರ್ಲಿಲ್ಲ. ಮತ್ತೆ MLCs ಅವ್ರಿಗೂ ದುಡ್ಡು ಕೊಟ್ಟಿದ್ದೀವಿ. ಓಕೆ ಮತ್ತೆ ಕೆಲವ್ರು ಹಂಗೆಲ್ಲ ಇದೆ ಇಂಟರ್ನಲ್ ಬಹಳಷ್ಟು ಮಂದಿಗೆ. ಅಮೇಸಿಂಗ್ ಸರ್. ನನಗೆ ತಮ್ಮ ಡೇ ರೋಟೀನ್ ನ ಬಗ್ಗೆ ತಿಳಿಸೋದಾದ್ರೆ ಲೈಕ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಜನರಿಗೆ ಮನೆಯಲ್ಲಿ ಅವೈಲಬಲ್ ಇರ್ತೀರಿ, ಕಚೇರಿಯಲ್ಲಿ ಅವೈಲಬಲ್ ಇರ್ತೀರಿ, ಮತ್ತು ಕ್ಷೇತ್ರದಲ್ಲಿ ಸಂಚಾರವನ್ನ ಹೇಗ್ ಮಾಡ್ತೀರಿ ಅಂತ? ಯಾಕೆಂತಂದ್ರೆ ತಮ್ಮ ವಿರೋಧಿಗಳು ಒಂದಷ್ಟು ಜನ ಹೇಳ್ತಾರೆ ಬೆಂಗಳೂರು ಶಾಸಕರು ಅಂತ ಹೇಳ್ತಾರೆ. ಇವತ್ತು ಇರ್ತಕ್ಕಂಥ ಎಲ್ಲರೂ ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ, ಚೇರ್ಮನ್ ಆಗ್ಲಿ ಅವ್ರವ್ರು ಜಾಗದಲ್ಲೇ ಇರ್ತಾರೆ. ನಮ್ಮ ತಂದೆಯವರು ಕೂಡ ಶಾಸಕರಾಗಿ, ಸಚಿವರಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ ಮನೆ ಬೆಂಗಳೂರಲ್ಲೇ ಇತ್ತು. ಹೌದು. ಇವತ್ತು ಬಹುಶಃ ಬಹಳಷ್ಟು ಜನ ತಾವು ನೋಡಿದ್ರು ಕೂಡ ಮನೆ ನಾವು ಬೆಂಗಳೂರಲ್ಲೇ ಇದೆ. ರೈಟ್. ಇವಾಗ ನಮ್ಮ ಜವಾಬ್ದಾರಿ ಕೇವಲ ಒಂದು ಮತಕ್ಷೇತ್ರ ಅಲ್ಲ. ಕರೆಕ್ಟ್. ಎಲ್ಲ ನಮ್ಮ ಜೇವರ್ಗಿ ಸಾಮಾನ್ಯ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ಯಾವಾಗ್ಲೂ ಕೂಡ ನಾವು ಚಿರಋಣಿಯಾಗಿದ್ದೀವಿ. ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತೀವಿ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದ ವರಿಷ್ಠರು, ನಮ್ಮ ಪಕ್ಷದ ವರಿಷ್ಠರು ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ಕಲ್ಯಾಣ ಕರ್ನಾಟಕ ಅಂದ್ರೆ ಸುಮಾರು 7 ಜಿಲ್ಲೆ, 41 ಮತಕ್ಷೇತ್ರ. ನಮ್ಮ ಪಾಪ್ಯುಲೇಷನ್ ನೋಡಿದ್ರೆ 1,83,83,343 ಇದೆ. ಇಷ್ಟು ಜನಸಂಖ್ಯೆಗೆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಒಂದು ರೀತಿಯಿಂದ ಎಲ್ಲಾ ಕಡೆ ನಾವು ಕಾರ್ಯಕ್ರಮಗಳು, ಕೆಲಸಗಳನ್ನು ಮಾಡ್ತಕ್ಕಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಮೊನ್ನೆ ತಾನೇ ನಾವು ಯಾದಗಿರಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಆಯ್ತು. ಜೂನ್ 14ನೇ ತಾರೀಕಿಗೆ. ಆಗಸ್ಟ್ 16ನೇ ತಾರೀಕಿಗೆ ಕೊಪ್ಪಳಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಹಿಂದುಳಿದ ವರ್ಗದ ಅಭಿವೃದ್ಧಿ. ಮತ್ತೆ ಆಗಸ್ಟ್ 30ನೇ ತಾರೀಕಿಗೆ ಯಡ್ರಾಮೆಯಲ್ಲಿ ಪ್ರಜಾಸೌಧ ಅಂತ ಒಂದು ಕಾರ್ಯಕ್ರಮ, ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ. ಇಡೀ ಎಲ್ಲಾ ಭಾಗದಲ್ಲಿ ಸುಮಾರು 16 ಪ್ರಜಾಸೌಧಗಳನ್ನು ನಾವೇನ್ ಕೊಟ್ಟಿದ್ದೀವಿ. ಅದರ ಒಂದು ಅಡಿಗಲು ಕಾರ್ಯಕ್ರಮ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಓಕೆ ಸರ್, ತಮ್ಮ ಸ್ಪೋರ್ಟ್ಸ್ ಕಾಳಜಿಯ ಬಗ್ಗೆ ಮಾತಾಡಲೇಬೇಕು. 10 ಪಿನ್ ಬೌಲಿಂಗ್ ಚಾಂಪಿಯನ್ಶಿಪ್ ಆಗಿದ್ದಂಥವ್ರು ತಾವು. ಸೊ ಈಗಲೂ ಕೂಡ ಸ್ಪೋರ್ಟ್ಸ್ ಕಡೆ ಒಲವಿದೆಯಾ ಸರ್? ಟೈಮ್ ಸಿಗ್ತದ ಆಟ ಆಡ್ಲಿಕ್ಕೆಲ್ಲ? ನಾನು ಇವಾಗ ಪ್ರೆಸೆಂಟ್ಲಿ ಪ್ರೆಸಿಡೆಂಟ್ ಆಫ್ 10 ಪಿನ್ ಬೌಲಿಂಗ್ ಫೆಡರೇಷನ್ ಇದ್ದೀನಿ. ಹೌದು. ನನಗೆ ಸ್ಪೋರ್ಟ್ಸ್ ಅಂದ್ರೆ ಮೊದಲಿಂದ ಆಸಕ್ತಿ ಇದೆ. ಎಕ್ಸರ್ಸೈಸ್ ಇಲ್ಲ ಅಂದ್ರೆ ಸ್ಪೋರ್ಟ್ಸ್ ಅದು ಒಂದು ಪ್ಯಾಷನ್ ಇರ್ತದೆ. ಸ್ಪೋರ್ಟ್ಸ್ ಯಾವಾಗ್ಲೂ ಕೂಡ ನಾವು ನಮ್ಗ ಸಮಯ ಸಿಕ್ಕಿದಾಗ ನಾನು ಕೆಲವು ಸತಿ ಬೌಲಿಂಗ್ ಎಲ್ಲ ಮಾಡ್ತಾ ಇರ್ತೇನೆ. ನನ್ನ ಮಗ ಕ್ರಿಕೆಟ್ ಆಡ್ತಾನೆ, ಅವನ ಜೊತೆ ಕ್ರಿಕೆಟ್ ಆಡ್ತೀನಿ. ಬ್ಯಾಡ್ಮಿಂಟನ್ ನಾವು ಆಡ್ತೀವಿ. ಸ್ನೂಕರ್, ಬಹಳಷ್ಟು ಸ್ಪೋರ್ಟ್ಸ್ ಅಲ್ಲಿ ಮೊದಲಿಂದ ಒಂದು ಆಸಕ್ತಿ ಇದೆ. ಸರ್, ಮನೆಯಲ್ಲಿ ಯಾರಾದ್ರೂ ಮತ್ತೆ ರಾಜಕೀಯಕ್ಕೆ ಬರ್ತಾರ, ತಮ್ಮ ಮಕ್ಳು ಯಾರಾದ್ರೂ ಅಂತ ಆಸಕ್ತಿ ಇದೆಯಾ? ಯಾಕೆ ನಾನು ಯಾರಿಗೂ ಬರಬೇಡ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ನನ್ನ ಮಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ. ಇವಾಗ ನಾವೇನು ವಿಚಾರ ಮತ್ತೆ ಪ್ಲಾನ್ ಮಾಡಪ್ಲೇ ಇಲ್ಲ. ಕರೆಕ್ಟ್. ನಾವೇನು ಯಾರು ಏನು ರಾಜಕೀಯ ಬರೋದು ಯಾರು ಏನ್ ಪ್ಲಾನ್ ಮಾಡಪ್ಲೇ ಇರಲ್ಲ. ನಾನು ಎಂದಿಗೂ ವಿಚಾರ ಮಾಡಿರಲಿಲ್ಲ ನಾನು ರಾಜಕೀಯಲ್ಲಿ ಬರ್ತೀನಂತ. ನಾನು ಮೆಡಿಕಲ್ ಓದಿ ಅಮೆರಿಕ ಹೋಗೋನಿದ್ದೆ. ನಾನು ಇಲ್ಲಿ ಬಂದಿದ್ದೀನಿ ಇವಾಗ. ಇದು ಏನ್ ನಥಿಂಗ್ ಇಸ್ ಪ್ಲಾನ್ಡ್ ಇನ್ ಪಾಲಿಟಿಕ್ಸ್ ಅಂಡ್ ಇನ್ ಲೈಫ್. ಸರ್, ಫ್ಯಾಮಿಲಿಗೆಲ್ಲ ಹೇಗೆ ಟೈಮ್ ಕೊಡ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಸಿನಿಮಾ ಕರ್ಕೊಂಡು ಹೋಗೋದಕ್ಕಾಗ್ಲಿ ಅಥವಾ ಎಲ್ಲಾದ್ರೂ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಆತರ ಟೈಮ್ ಏನಾದ್ರೂ ಸಿಗ್ತದಾ ಅಂತ? ಟೈಮ್ ಸಿಗ್ತದೆ. ಟೈಮ್ ಇಸ್ ಪ್ರಯಾರಿಟಿ. ಕರೆಕ್ಟ್. ದೇ ಸೇ ದಟ್ ಟೈಮ್ ಅಂತೂ ಇದ್ದೇ ಇರ್ತದೆ. ಯು ಹ್ಯಾವ್ ಟು ಪ್ರಯಾರಿಟೈಸ್ ವಾಟ್ ಯು ವಾಂಟ್ ಟು ಡೂ ಅಂತ ಹೇಳ್ತಾರೆ. ಬಹುಶಃ ವರ್ಕ್ ಮತ್ತೆ ಫ್ಯಾಮಿಲಿ ಬ್ಯಾಲೆನ್ಸ್ ಇರಲೇಬೇಕಾಗ್ತದೆ. ವಿ ಟ್ರೈ ಅಂಡ್ ಮೇಕ್ ಡೂ ದಟ್. ಸರ್, ರೀಸೆಂಟ್ಲಿ ಯಾವ್ದಾದ್ರು ಮೂವಿ ನೋಡಿದ್ದುಂಟಾ? ರೀಸೆಂಟ್ಲಿ ಅಂತ ನೋಡಿಲ್ಲ, ಆದ್ರೆ ಇದು ಸಿತಾರೆ ಜಮೀನ್ ಪರ್ ನೋಡ್ಬೇಕಂತ ಮಾಡ್ತಾ ಇದ್ದೀನಿ. ಟೈಮ್ ಸಿಗ್ತಾ ಇಲ್ಲ. ಬಹುಶಃ ಮುಂದೆ ಬರ್ತಕ್ಕಂತ 1 ವಾರ 10 ದಿವಸದಲ್ಲಿ ನೋಡ್ಬೇಕಂತ ಇದೆ. ಓಕೆ ಸರ್, ಶಾಯರ್ ಬಿ ಹೈ ಶಾಯರಿ ನಾ ಹೋತೋ ಕೈಸೆ ಅನ್ನುವಂತಹ ಪ್ರಶ್ನೆ. ಶಾಯರಿಯ ಮೂಲಕ ಕಾರ್ಯಕ್ರಮವನ್ನ ಮುಗಿಸೋಣ. ಸೊ ಫೈನಲಿ ತಮ್ಮ ಒಂದು ಶಾಯರಿ. ಇವಾಗ ನಾ ಥಕೆ ಹೈ ಪ್ಯಾರ್ ನಾ ಹಿಮ್ಮತ್ ಹಾರಿ ಹೈ, ಅಬ್ ಚಾಹೆ ಖೇಲ್ ಕಿಸ್ಕಾ ಭಿ ಹೋ, ಅಬ್ ಹಮಾರಿ ಬಾರಿ ಹೈ. ಅಮೇಜಿಂಗ್. ಈ ಬಾರಿ ಮತ್ತೆ ಮತ್ತೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ನೈಸ್ ಮೀಟಿಂಗ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಜಯ್ ಧರ್ಮ್ ಸಿಂಗ್ ಅವರ ಮಾತುಗಳು. ಸೊ ಇವತ್ತು ಡೇ ವಿತ್ ಲೀಡರ್ ಕಂಪ್ಲೀಟ್ 15 ಗಂಟೆಗಳ ಜರ್ನಿ 1 ಗಂಟೆಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ವಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಜೇವರ್ಗಿಯಿಂದ.